नमस्कार। श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयभरं वरप्रदगुरौ वैराग्यभाग्योर्धो वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्य तनयं श्रेयोनिधे श्रीनिधेः वन्दे साधुकटाक्षकेणनिलयं श्रीकृष्णसद्देशिकम् श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणात्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मो व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कुरकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणम् कृत्वानमद्यं निगमान्तभाष्यं निराकृतं येन भयं श्रुतीनां प्रतारितानामबहुश्रुतैः तं रामानुजं योगिनमाश्रयामः। श्रीभाष्यकृदुपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम्। ॐ जन्नो मित्रशं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु मां नवतु वक्तारम्। ॐ शान्ति शान्ति शान्तिः। अशेषचिरचिद्वस्तुशेषणे शेषशायिने निर्मलानन्दकल्याणनिधये विष्णवे नमः। ವೇದಾರ್ಥ ಸಂಗ್ರಹದ ಮಂಗಳ ಇಂದು ಕಡೆಯ ಭಾಗಕ್ಕೆ ಬಂದಿದ್ದೀವಿ. ಅದರಲ್ಲಿ ಭಕ್ತಿಯ ಒಂದು ಸ್ವರೂಪವನ್ನ ಭಾಷ್ಯಕಾರರು ಅದು ಒಂದು ಜ್ಞಾನ ವಿಶೇಷವೇ ಅನ್ನೋದನ್ನು ಮತ್ತೆ ಪರಮ ಪುರುಷಾರ್ಥವಾದ ಕೈಂಕರ್ಯವು ಅತ್ಯಂತ ಆನಂದದಾಯಕವಾದದ್ದು ಇದನ್ನೆಲ್ಲ ಕಡೆಯಲ್ಲಿ ನಿರೂಪಣೆ ಮಾಡ್ತಾರೆ. ಸೇವೆ ಅಂತ ಹೇಳುವುದು ನಮ್ಮ ಆತ್ಮಸ್ವರೂಪಕ್ಕೆ ಅನುಗುಣವಾಗಿದ್ದರೆ ಅದು ಆನಂದದಾಯಕವಾಗಿರುತ್ತೆ. ಸ್ವರೂಪಕ್ಕೆ ವಿರುದ್ಧವಾದ ಸೇವೆಯು ಅದು ಅಸೇವ್ಯ ಸೇವೆ, ಅದುವೇ ನಮಗೆ ಯಾವಾಗಲೂ ದುಃಖವಾಗುತ್ತೆಯೇ ಹೊರತು ಯಾವುದು ಸ್ವರೂಪಕ್ಕೆ ಅನುಗುಣವಾಗಿದೆಯೋ ಅದು ಬಹಳ ಸುಖವಾಗಿಯೇ ಆನಂದದಾಯಕವಾಗಿಯೇ ಇರುತ್ತೆ ಅನ್ನೋದನ್ನು ಹೇಳಿ, ಆದ್ದರಿಂದ ಎಲ್ಲರೂ ಆತ್ಮಸ್ವರೂಪವಾದ ಶೇಷತ್ವ ಎನ್ನುವುದನ್ನು ಪರಮಾತ್ಮನಿಗೆ ಶೇಷಭೂತವಾದದ್ದು ಅಂತ ಯಾರ್ಯಾರು ತಿಳಿದಿದ್ದರೋ ಅವರು ಆತ್ಮಯಾಥಾತ್ಮ್ಯವಿದರು. ಅವರೆಲ್ಲರಿಗೂ ಕೂಡ ಅವರಿಗೆ ಸೇವ್ಯನಾದವನು ಪುರುಷೋತ್ತಮನು ಒಬ್ಬನೇ ಅನ್ನೋದನ್ನು ಸ್ಥಾಪನೆ ಮಾಡಿದ್ರು. ಅದಾದಮೇಲೆ ಭಕ್ತಿಯ ಸ್ವರೂಪದಲ್ಲಿ ಹೇಳುವಾಗ ಮುಂದೆ ಭಕ್ತಿಯ ಸ್ವರೂಪವನ್ನು ಇದನ್ನು ನೋಡಿದ್ದೆವು ಸ್ವಲ್ಪ ಕಡೆಯ ಭಾಗದಲ್ಲಿ. ಮಾಂಚ ಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸ ಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ ಅಂತ ಹೇಳುವಾಗ ಯಾರು ಅವ್ಯಭಿಚರಿತವಾದ ಭಕ್ತಿಯೋಗದಿಂದ ನನ್ನನ್ನು ಸೇವೆ ಮಾಡ್ತಾನೋ ಅವನು ಈ ಪ್ರಕೃತಿ ಮಂಡಲವನ್ನು ದಾಟಿ ನನ್ನ ಆತ್ಮಸ್ವರೂಪವನ್ನು ಪೂರ್ಣವಾಗಿ ತಿಳಿದುಕೊಳ್ತಾನೆ. ಬ್ರಹ್ಮಭೂಯಾಯ ಕಲ್ಪತೆ, ತನ್ನ ಸ್ವರೂಪವನ್ನು ತಿಳಿದವನಾಗಿ ಆಗ್ತಾನವನು ಪೂರ್ಣವಾಗಿ. ಪರಮಾತ್ಮನಿಗೆ ಅವನು ಶೇಷಭೂತನಾದವನು ಅನ್ನುವುದನ್ನು ತಿಳಿತಾನೆ ಪೂರ್ಣವಾಗಿ ಅನ್ನೋದು ಭಕ್ತಿ ರೂಪವಾದ ಸೇವೆ ಅಂತ ಹೇಳೋದು. ಭಕ್ತಿಯೋಗೇನ ಸೇವತೆ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ, ಅವ್ಯಭಿಚರಿತವಾದದ್ದು. ಪರಮಾತ್ಮನಲ್ಲಿಯೇ ಎಲ್ಲವೂ ಅವನಿಗೋಸ್ಕರವೇ, ಅವನ ಪ್ರೀತಿಗಾಗಿಯೇ, ಅವನ ಆರಾಧನಾ ರೂಪವಾಗಿಯೇ, ಅವನೇ ಪ್ರಧಾನ ಫಲಿ. ಈ ಒಂದು ಬುದ್ಧಿಯಿಂದ ಎಲ್ಲ ಮಾಡುವಂತಹ, ಪ್ರೀತಿಯಿಂದ ಮಾಡುವಂತಹ ಆ ಭಕ್ತಿಯೋಗದಿಂದ ಸೇವೆ, ಅದುವೇ ಭಕ್ತಿರೂಪವಾದ ಸೇವೆ ಅಂತ ಹೇಳಲ್ಪಟ್ಟಿದೆ.
ಅದು ಉಪನಿಷತ್ತುಗಳಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ ತಮೇವಂ ವಿದಿತ್ವಾ ಅಮೃತೈಹ ವಿದ್ವಾನ್ ಅಮೃತೈಹ ಭವತಿ ಬ್ರಹ್ಮವೇದ ಬ್ರಹ್ಮೈವ ಭವತಿ ಇತ್ಯಾದಿಷು ಈ ಉಪನಿಷತ್ತುಗಳಲ್ಲಿ ಹೇಳಿದ್ದು ಇದೆಲ್ಲ ವೇದನ ಶಬ್ದೇನ ಅಭಿಧೀಯತೆ. ವೇದನ ಅಂತ ಹೇಳಿ ಬ್ರಹ್ಮವಿತ್ ಅಂತ ಹೇಳುವಾಗ ವೇದನ, ತಮೇವ ವಿದ್ವಾನ್ ಅಲ್ಲಿಯೂ ವೇದನವಿದೆ, ಬ್ರಹ್ಮವೇದ. ಈ ವೇದ ಅನ್ನುವ ಶಬ್ದಕ್ಕೆ ಭಕ್ತಿರೂಪವಾದ ಸೇವೆ ಅದುವೇ ಹೇಳಲ್ಪಟ್ಟಿದೆ. ಅದುವೇ ಇಲ್ಲಿ ಅದಕ್ಕೆ ಅರ್ಥ. ಉಪಾಸನೆ ಅಂದರೆ ಅದುವೇ ಭಜ ಸೇವಾಯಾಮ್ ಅಂತಹ ಭಕ್ತಿ ಉಪಾಸ್ತಿ ಅದನ್ನು ಇಲ್ಲಿ ಹೇಳ್ತಾರೆ. ಭಜನೆ ಅನ್ನುವುದೇ ಕಥಂ ಸೇವಾಯಾ ಮೋಕ್ಷೋಪಾಯತ್ವಂ, ಸೇವೆ ಹೇಗೆ ಮೋಕ್ಷಕ್ಕೆ ಉಪಾಯವಾಗುತ್ತೆ ಅಂತ ಹೇಳಿದರೆ ಜ್ಞಾನಂ ಹಿ ಮೋಕ್ಷೋಪಾಯ, ಜ್ಞಾನ ತಾನೇ ಮೋಕ್ಷಕ್ಕೆ ಉಪಾಯ. ಈ ಭಕ್ತಿರೂಪವಾದ ಸೇವೆಯೇ ಅದು. ಭಜ ಇತ್ಯೇಷ ಧಾತುರ್ವೈ ಸೇವಾಯಾಮ್ ಪರಿಕೀರ್ತಿತಃ. ಭಜ ಸೇವಾಯಾಮ್ ಅಂತಲೇ ಧಾತು. ತಸ್ಮಾತ್ ಸೇವಾ ಬುಧೈ ಪ್ರೋಕ್ತ ಭಕ್ತಿ ಶಬ್ದೇನ ಭೂಯಸಿ. ಸೇವೆಯು ಭಕ್ತಿ ಶಬ್ದದಿಂದ ಹೇಳಲ್ಪಟ್ಟಿದೆ. ಇದು ಭಗವದ್ಬೋಧಾಯನ ವಚನಂ. ಸೇವಾ ಭಕ್ತಿರುಪಾಸ್ತಿ ಇತಿ ನಿಘಂಟು. ಭಕ್ತಿ ಉಪಾಸ್ತಿ ಉಪಾಸನೆ ಇದೆಲ್ಲ ಕೂಡ ತಸ್ಮಾತ್ ಭಕ್ತಿರೂಪಾ ಸೇವಾ ವೇದನಾದಿ ಶಬ್ದ ವಾಚ್ಯ ಇತಿ ಅರ್ಥ. ಸೇವಾ ಭಕ್ತಿರಸ್ತು ಕಥಂ ವೇದನಾದಿ ಮುಂದೆ ಅರ್ಥ ಪ್ರಶ್ನೆ ಹಾಕ್ತಾರೆ. ಶಬ್ದವಾಚ್ಯ ಅಂತ ಹೇಳಿದ್ರೆ ವೇದನಾ ಮೊದಲು ಶಬ್ದದಿಂದ ಹೇಗೆ ಹೇಳಲ್ಪಡುತ್ತೆ ಅಂತ ಹೇಳಿದ್ರೆ ಯಮೇವ ಏಷ ವೃಣುತೆ ತೇನ ಲಭ್ಯ ಇತಿ ವಿಶೇಷಣಾತ್. ಇದುವೇ ಇಲ್ಲಿ ಪ್ರೀತಿ ರೂಪವಾಗಿರಬೇಕು ಅಂತ ಹೇಳಲ್ಪಡುತ್ತೆ. ಯಮೇವ ಏಷ ವೃಣುತೆ ತೇನ ಲಭ್ಯ. ಯಮೇವ ಏಷ ವೃಣುತೆ ಇತಿ ಭಗವತ ವರಣೀಯತ್ವಂ ಪ್ರತೀಯತೆ. ಪರಮಾತ್ಮನಿಂದ ವರಣೀಯನಾಗುವವನು ಅಂತ ಹೇಳೋದ್ರಿಂದ ವರಣೀಯಶ್ಚ ಪ್ರಿಯತಮಃ. ಯಾರು ವರಣೀಯನು ಅಂತ ಹೇಳಿದ್ರೆ ಅತ್ಯಂತ ಪ್ರಿಯತಮನಾದವನು ವರ್ಣೀಯನಾಗ್ತಾನೆ. ತನಗೆ ಯಾರು ಪ್ರಿಯರೋ ಅವನನ್ನೇ ವರ್ಣ ಮಾಡ್ತಾನೆ ಪರಮಾತ್ಮನು. ಲೋಕದಲ್ಲಿಯೂ ಹಾಗೆಯೇ ಯಸ್ಯ ಭಗವತಿ ಅನವಧಿಕಾತಿಶಯ ಪ್ರೀತಿ ಜಾಯತೆ ಸ ಏವ ಭಗವತಃ ಪ್ರಿಯತಮಃ. ಯಾರು ಅವನಿಗೆ ಪ್ರಿಯತಮರಾಗ್ತಾರೆ ವರ್ಣ ಮಾಡುವುದಕ್ಕೆ ಅಂದರೆ ಯಾರಿಗೆ ಪರಮಾತ್ಮನು ಅನವಧಿಕಾತಿಶಯ, ಪರಮಾತ್ಮನಲ್ಲಿ ಅನವಧಿಕಾತಿಶಯವಾದ ಪ್ರೀತಿ ಇದೆಯೋ ಅವನು ಪರಮಾತ್ಮನಿಗೂ ಪ್ರಿಯತಮನಾಗ್ತಾನೆ. ಅದನ್ನೇ ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ ಅಹಂಸ ಚ ಮಮ ಪ್ರಿಯ ಅಂತ ಹೇಳಿ ಭಾಷ್ಯಕಾರರು ಇದಕ್ಕೆ ವ್ಯಾಖ್ಯಾನ ಮಾಡುವಾಗ ಇದನ್ನು ನೋಡಿದ್ವಿ. ಇದರಲ್ಲಿ ಪ್ರಿಯೋ ಹಿ ಜ್ಞಾನಿನಃ ಅತ್ಯರ್ಥಂ ಅಂತ ಹೇಳಿ ಪರಮಾತ್ಮನ ವಿಷಯದಲ್ಲಿ ಅಹಂಸ ಚ ಮಮ ಪ್ರಿಯ ಅಷ್ಟೇ ಹೇಳಿರು. ಜ್ಞಾನಿ ವಿಷಯದಲ್ಲಿ ಹೇಳುವಾಗ ಅಹಂ ಅತ್ಯರ್ಥಂ ಪ್ರಿಯ ಜ್ಞಾನಿನಃ. ಅತ್ಯರ್ಥಂ ಶಬ್ದಕ್ಕೆ ವ್ಯಾಖ್ಯಾನ ಮಾಡುವಾಗ ವ್ಯಾಖ್ಯಾನ ಭಾಷ್ಯಕಾರರು ಗೀತಾಭಾಷ್ಯದಲ್ಲಿ ಆ ಜ್ಞಾನಿಗೆ ನನ್ನಲ್ಲಿ ಎಷ್ಟು ಪ್ರೀತಿ ಇದೆ ಅಂತ ನನ್ನಿಂದಲೂ ತಿಳಿಯಕ್ಕೆ ಸಾಧ್ಯವಿಲ್ಲ ಅಂತ ವ್ಯಾಖ್ಯಾನ ಮಾಡಿದ್ರು. ಪರಮಾತ್ಮನಿಂದಲೂ ತಿಳಿಯಲು ಸಾಧ್ಯವಿಲ್ಲ, ನನ್ನಲ್ಲಿ ಅವನಿಗೆ ಎಷ್ಟು ಪ್ರೀತಿ ಇದೆ ಅಂತ ನನ್ನಿಂದಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಅಷ್ಟು ಪ್ರೀತಿ, ಅವನು ನನಗೆ ಪ್ರಿಯ ತಾನೆ ಅನ್ನೋದು ಪರಮಾತ್ಮನ ಒಂದು. ಆದ್ದರಿಂದ ಇಲ್ಲಿ ಪ್ರೀತಿ ರೂಪವಾದ ವೇದನ, ಪರಭಕ್ತಿ ರೂಪಾಪನ್ನಮೇವ ವೇದನಂ ತತ್ವತಃ ಭಗವತ್ ಪ್ರಾಪ್ತಿ ಸಾಧನಂ. ಅದುವೇ ಇಲ್ಲಿ ಉಪಾಸನೆ ಅಂತ ಹೇಳಲ್ಪಡುವಂಥದ್ದು. ಅದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಅದನ್ನು ಕಥಂ ವಿಶೇಷಿತತ್ವ ಮತ್ತು ಯಮೇವ ವರಣೀಯಶ್ಚ ಪ್ರಿಯತಮಃ ಏವ. ಪ್ರಿಯತಮಃ ಕಹ ಅಂದರೆ ಯಸ್ಯ ಅವನು ಪರಮಾತ್ಮನು ನಿರತಿಶಯ ಪ್ರಿಯನಾಗ್ತಾನೋ ಭಗವತಿ ಅನವಧಿಕಾಶಯ ಪ್ರೀತಿ ಸ ಏವ ಪ್ರಿಯತಮಃ ಭವತಿ. ಅದಕ್ಕೆ ಪರಮಾತ್ಮನ ವಚನವನ್ನು ಇಲ್ಲಿ ತದುಕ್ತಂ ಭಗವತಾ ಏವ ಅದನ್ನು ಉದಾಹರಿಸ್ತಾರೆ. ಯಥೋಕ್ತಂ ಭಗವತ. ಇವಾಗ ಇಲ್ಲಿ ಭಾಷ್ಯಕಾರರು ಇದನ್ನು ವ್ಯಾಸರ ಒಂದು ಮಾತಿನಿಂದಲೂ ಕೂಡ ಎರಡನ್ನು ಮಹಾನಾರಾಯಣ ಉಪನಿಷತ್ತು ಮಹಾಭಾರತದಲ್ಲಿ ಬರುವ ವಾಕ್ಯ ಅದನ್ನೆಲ್ಲ ತಿಳಿಸಿ ಇಲ್ಲಿ ಭಕ್ತಿಯ ಒಂದು ಸ್ವರೂಪವನ್ನು ಕಡೆಯಲ್ಲಿ ನಿಷ್ಕರ್ಷೆ ಮಾಡ್ತಾರೆ. ಯಥೋಕ್ತಂ ಭಗವತಾ ದ್ವೈಪಾಯನೇನ ಮೋಕ್ಷಧರ್ಮೇ. ದ್ವೈಪಾಯನರು, ಕೃಷ್ಣದ್ವೈಪಾಯನರು, ವ್ಯಾಸರು, ಬಾದರಾಯಣರು ಎಲ್ಲರೂ ಒಬ್ಬರೇ, ಬೇರೆ ಬೇರೆ ಅಲ್ಲ. ಕೃಷ್ಣದ್ವೈಪಾಯನರು ದ್ವೈಪಾಯನರು ಅವರೇ. ವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದವರು, ಅಂತಹ ಮಹಾಜ್ಞಾನಿಗಳು. ಅವರು ಬ್ರಹ್ಮಸೂತ್ರವನ್ನು ರಚನೆ ಮಾಡಿದವರು. ಅವರು ಮೋಕ್ಷ ಧರ್ಮದಲ್ಲಿ ಮಹಾಭಾರತದಲ್ಲಿ ಹೇಳುವಂತಹ ಒಂದು ಸರ್ವೋಪನಿಷದ್ ವ್ಯಾಖ್ಯಾನ ರೂಪಂ. ಭಾಷ್ಯಕಾರರು ಒಂದು ಅದ್ಭುತವಾದ ವಿಶೇಷಣವನ್ನು ಹೇಳ್ತಾರೆ. ಈ ಮಹಾಭಾರತದ ಶ್ಲೋಕಕ್ಕೆ ಸರ್ವೋಪನಿಷತ್ ವ್ಯಾಖ್ಯಾನ ರೂಪಂ ಅಂತ ಹೇಳೋದು. ಎಲ್ಲ ಉಪನಿಷತ್ತುಗಳಿಗೂ ವ್ಯಾಖ್ಯಾನ ಮಾಡುತ್ತೆ ಈ ಶ್ಲೋಕ. ಅದರ ಸಂಗ್ರಹವಾದ ಸಾರಭೂತವಾದ ಅರ್ಥವನ್ನು ತಿಳಿಸುವ ಶ್ಲೋಕ.
ಇದು ಉಪನಿಷತ್ತಿನಲ್ಲಿಯೂ ಮಹಾನಾರಾಯಣ ಉಪನಿಷತ್ತಲ್ಲಿ ಸ್ವಲ್ಪ ಬೇರೆಯಾಗಿದೆ. ಆ ಮಹಾನಾರಾಯಣ ಉಪನಿಷತ್ತಿನ ಮಂತ್ರಕ್ಕೆ ಇದು ಅರ್ಥವನ್ನು ತಿಳಿಸುತ್ತೆ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ. ಉಪನಿಷತ್ತಿನಲ್ಲಿ ಹೃದಾ ಮನೀಷಾ ಮನಸಾಭಿ ಕ್ಲುಪ್ತಃ ಏನಂ ವಿದುರಮೃತಾಸ್ತೆ ಭವಂತಿ ಅಂತ ಉಪನಿಷದ್ ವಾಕ್ಯ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಹೃದಾ ಮನೀಷಾ ಮನಸಾಭಿಕ್ಲುಪ್ತೋ ಏನಂ ವಿದುರಮೃತಾಸ್ತೆ ಭವಂತಿ. ಮಹಾನಾರಾಯಣೋಪನಿಷತ್ತಿನ ಮಂತ್ರ. ಮಹಾಭಾರತದಲ್ಲಿ ಅದುವೇ ಮೊದಲ ಪಾದ ಹಾಗೆಯೇ ಇದೆ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಭಕ್ತ್ಯಾ ಚ ಧೃತ್ಯಾ ಚ ಸಮಾಹಿತಾತ್ಮ ಜ್ಞಾನಸ್ವರೂಪಂ ಪರಿಪಶ್ಯತಿ. ಎರಡನೇ ಪಾದ ಹೃದಾ ಮನೀಷಾ ಮನಸಾಭಿಕ್ಲುಪ್ತಃ ಅನ್ನುವ ಉಪನಿಷತ್ತಿನ ವ್ಯಾಖ್ಯಾನ ಭಕ್ತ್ಯಾ ಚ ಧೃತ್ಯಾ ಚ ಸಮಾಹಿತಾತ್ಮ ಅನ್ನುವ ಅರ್ಥವನ್ನು ಇಲ್ಲಿ ಅದಕ್ಕೆ ವಿವರಿಸ್ತಾರೆ ಸುದರ್ಶನ ಸೂರಿಗಳು. ಪುತ್ರತ್ವಾದಿರೂಪೇಣ ಭಗವತ್ಪ್ರಾಪ್ತಿ ದಶರಥಾದೇರಪಿ ಅಸ್ತಿ ಇತಿ ತದ್ವ್ಯಾವೃತ್ಯರ್ಥಂ ತತ್ವತಃ ಇತ್ಯುಕ್ತಂ. ಯಥಾವತ್ ಅನುಭವ ಸಾಧನಂ ಇಲ್ಲಿ ಹೇಳುವಾಗ ಭಕ್ತಿರೂಪಾಪನ್ನಮೇವ ವೇದನಂ ತತ್ವತಃ ಭಗವತ್ಪ್ರಾಪ್ತಿ ಸಾಧನಂ. ತತ್ವತಃ ಭಕ್ತಿರೂಪಾಪನ್ನವಾದ ವೇದನವು ಅಂದರೆ ಉಪಾಸನೆ, ಅದುವೇ ತತ್ವತಃ ಭಗವತ್ಪ್ರಾಪ್ತಿ ಸಾಧನಂ ಅಂತ ಹೇಳಿದ್ರು. ತತ್ವತಃ ಅಂದರೆ ಅದಕ್ಕೇನು ಅರ್ಥ ಅಂತ ಹೇಳ್ತಾರೆ. ಯಥಾವತ್ ಅನುಭವ ಸಾಧನಂ, ಪರಮಾತ್ಮನು ಹೇಗಿದೆಯೋ ಹಾಗೆ ಅನುಭವ ಮಾಡುವುದಕ್ಕೆ ಸಾಧನ ಇದು ಇಂತಹ ಜ್ಞಾನ. ಆದರೆ ಬೇರೆ ರೀತಿಯಲ್ಲಿಯೂ ಪರಮಾತ್ಮನನ್ನು ಪಡೆದುಕೊಂಡವರಿದ್ದಾರೆ. ದಶರಥನು ಮಗನಾಗಿ ಪಡೆದುಕೊಂಡ, ಅದು ಇಲ್ಲಿ ಹೇಳಲ್ಪಡ್ತಿಲ್ಲ. ಪುತ್ರತ್ವಾದಿ ರೂಪೇಣ ಭಗವತ್ ಪ್ರಾಪ್ತಿ ದಶರಥಾದೇರಪಿ ಅಸ್ತಿ, ಅವನಿಗೂ ಇದೆ ಭಗವತ್ ಪ್ರಾಪ್ತಿ. ಹಾಗೆಯೇ ದೇವಕಿ ವಸುದೇವರು ಕೂಡ ಮಗನಾಗಿ ಪಡೆದುಕೊಂಡ್ರು. ಆ ರೀತಿಯ ಪ್ರಾಪ್ತಿ ಇಲ್ಲ ಇಲ್ಲಿ. ಅದು ವ್ಯಾವೃತ್ತಿ ಮಾಡೋಕ್ಕೋಸ್ಕರ ತತ್ವತಃ ಭಗವತ್ ಪ್ರಾಪ್ತಿ ಸಾಧನ ಉಪಾಸನೆಯೇ ಅಂತ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಮಹಾಭಾರತದಲ್ಲಿ ವಚನವನ್ನು ಹೇಳ್ತಾರೆ. ಯಥೋಕ್ತಂ ನ ಸಂದೃಶೇ ತಿಷ್ಠತಿ ಇತ್ಯಾದಿ ಶ್ರುತಿ ಗಣರೂಪತ್ವಾತ್. ಇದು ಶ್ರುತಿಯಲ್ಲಿ ಹೇಳಿರೋದು. ನ ಸಂದೃಶೇ ತಿಷ್ಠತಿ ರೂಪಮಸ್ಯ, ನಮ್ಮ ಕಣ್ಣಿನಿಂದ ನಮ್ಮ ಮುಂದೆ ನಿಲ್ಲೋದಿಲ್ಲ, ಅದು ನಿಂತ್ಕೊಳ್ಳೋದಕ್ಕೆ. ನಮ್ಮ ಮುಂದೆ ನಿಂತ್ಕೊಂಡ್ರೆ ಪರಮಾತ್ಮನನ್ನು ನೋಡೋದಕ್ಕೆ ಹಾಗೆ ನೋಡೋಕ್ಕಾಗೋದಿಲ್ಲ. ಮಾಂಸಚಕ್ಷುಷದಿಂದ ಯಾರೂ ನೋಡೋಕ್ಕಾಗೋದಿಲ್ಲ ಅವನನ್ನು. ಆದ್ದರಿಂದ ಇದು ಶ್ರುತಿಗಣ ರೂಪತ್ವ, ಅದು ಶ್ರುತಿಯ ಒಂದು ವಾಕ್ಯವನ್ನೇ ಇಲ್ಲಿಯೂ ಅನುವಾದ ಮಾಡಿರುವುದರಿಂದ ಸರ್ವೋಪನಿಷತ್ ವ್ಯಾಖ್ಯಾನ ರೂಪಂ ಇತಿ ಉಕ್ತಂ. ಉಪನಿಷತ್ತಿನ ಸಾರಭೂತವಾದ ಅರ್ಥ ಇದು. ವ್ಯಾಖ್ಯಾನ ಮಾಡುತ್ತೆ, ಉಪನಿಷತ್ತಿಗೆಲ್ಲ ವ್ಯಾಖ್ಯಾನ ಮಾಡುವಂತಹ ಶ್ಲೋಕ ಇದು ಅಂತ ಹೇಳಿದ್ರು. ನ ಸಂದೃಶೇ ತಿಷ್ಠತಿ ರೂಪಮಸ್ಯ ಇತ್ಯಾದಿ ಪೂರ್ವಾರ್ಧಂ ವೇದೆ ಮಹಾಭಾರತೆ ಚ ತುಲ್ಯಂ, ಸಮಾನವಾಗಿದೆ. ಭಕ್ತ್ಯಾ ಇತ್ಯನೇನ ಉತ್ತರಾರ್ಧಗತ ಹೃತ್ ಶಬ್ದ ವ್ಯಾಖ್ಯಾತಃ ಇತಿ ಜ್ಞಾಯತೆ. ಹೃದಾ ಮನೀಷಾ ಅಂತ ಅಲ್ಲಿ ಶಬ್ದ ಇದೆ. ಹೃದಾ ಮನೀಷಾ ಮನಸಾ ಅಭಿಕ್ಲುಪ್ತಃ ಅಂತ ಅಲ್ಲಿದೆ. ಅದಕ್ಕೆ ಹೃದಾ ಅನ್ನುವ ಶಬ್ದಕ್ಕೆ ಭಕ್ತ್ಯಾ ಅನ್ನುವ ಅರ್ಥ. ಭಕ್ತ್ಯಾ ಚ ಧೃತ್ಯಾ ಚ ಸಮಾಹಿತಾತ್ಮ. ಸ್ಥಾನ ಪ್ರಮಾಣಾತ್ ಧೃತಿ ಇಂದ್ರಿಯಾಣಾಂ ವಿಷಯವ ಮುಖ್ಯ ಕರಣಂ. ಆದ್ದರಿಂದ ಇದು ಹೃತ್ ಶಬ್ದ ಅಂತ ಹೇಳಿರೋದ್ರಿಂದ ಭಕ್ತ್ಯಾಚ ಧೃತ್ಯಾಚ ಅಂತ ಹೇಳೋದ್ರಿಂದ ಧೃತಿ ಅನ್ನುವುದು ಇಂದ್ರಿಯಗಳ ವಿಷಯ ವೈಮುಖ್ಯವನ್ನು ತಿಳಿಸುತ್ತೆ. ಶಮದಮಾದಿಗಳು ಅದೆಲ್ಲವೂ ಕೂಡ ಉಪಲಕ್ಷಿತವಾಗಿದೆ. ಅದರಿಂದ ಧೃತ್ಯ ಸಮಾಹಿತಾತ್ಮ ಅಂದರೆ ಭಕ್ತಿಯಿಂದಲೂ ಧೃತಿಯಿಂದಲೂ ಅಂತ ಹೇಳಿದ್ರೆ ಹೃದಾ ಮನೀಷಾ ಮನಸ, ಹೃದಾ ಮನೀಷಾ ಮನಸ ವಿಕ್ಲುಪ್ತಃ ಅಂತ ಹೇಳೋದಕ್ಕೆ ಈಗ ವ್ಯಾಖ್ಯಾನ ಹೇಗೆ ಅಂದರೆ ಇದು ಭಕ್ತ್ಯಾ ಶಮದಮಾದಿನಾಚ ಅನ್ವಿತೇನ ಮನಸ ಸಂಪದ್ಯತೆ ಇತಿ ಸಸ್ಯ ವಾಕ್ಯಸ್ಯ ಅರ್ಥ. ವೇದ ಮಂತ್ರವನ್ನು ಇಲ್ಲಿ ವ್ಯಾಖ್ಯಾನ ಮಾಡಲಾಗಿದೆ ಮಹಾಭಾರತದಲ್ಲಿ ಅಂತ ಹೇಳಿದ್ರು. ಎಲ್ಲ ಉಪನಿಷತ್ತಿನ ಸಾರಭೂತವಾದ ಅರ್ಥ ಪರಮಾತ್ಮ ಪ್ರಾಪ್ತಿಗೆ ನೇರವಾದ ಸಾಧನವನ್ನು ತಿಳಿಸುವಂತಹ ಮಂತ್ರ. ನೇರವಾಗಿ ಇದುವೇ ಸಾಧನ ಅಂತ ಹೇಳುವಂತಹದ್ದು. ಅದನ್ನು ಇಲ್ಲಿ ತಿಳಿಸ್ತಾರೆ. ಭಕ್ತಿಯಿಂದಲೂ ಶಮದಮಾದಿಗಳಿಂದ ಅನ್ವಿತವಾದ ಮನಸ್ಸಿನಿಂದಲೂ ಅದು ಬಹಳ ಪ್ರಧಾನವಾದದ್ದು. ಶಮದಮಾದ್ಯುಪೇಯಸ್ಯಾತ್ ತೇಷಾಮಪಿ ಅವಶ್ಯ ಅನುಷ್ಠೇಯತ್ವಾತ್ ಅಂತ ಬ್ರಹ್ಮಸೂತ್ರದಲ್ಲೇ ಹೇಳಿದ್ರು. ಶಮದಮಾದಿಗಳು ಬೇಕೇ ಬೇಡವೇ ಭಕ್ತಿಯೋಗಕ್ಕೆ ಅನ್ನುವ ಪ್ರಶ್ನೆ ಬಂತು. ಯಾಕೆ ಅಂದರೆ ಭಕ್ತಿಯೋಗ ಅಂದರೆ ಮನಸ್ಸನ್ನೆಲ್ಲ ಸ್ಥಿರಗೊಳಿಸಬೇಕು, ವಿಷಯಗಳಿಂದ ಹೇಳ್ಕೊಂಡು ಅದನ್ನು ಒಂದು ಕಡೆ ನಿಲ್ಲಿಸಬೇಕಲ್ಲ ಶಮದಮಾದಿಗಳು. ಆದರೆ ಕರ್ಮಯೋಗ ಜ್ಞಾನಯೋಗ ಅಂಗವಾಗಿ ಹೇಳಲ್ಪಟ್ಟಿದೆ, ಅದೆಲ್ಲ ಹೇಳಿದೆ. ಅದಕ್ಕೆ
ಶಮದಮಾದಿಗಳು ಬೇಕೇ ಅಂತ ಹೇಳಿದ್ರೆ ವಿಷಯ ವ್ಯವಸ್ಥೆಯಿಂದ ಬೇರೆ ಆಗುತ್ತೆ. ಮನಸ್ಸನ್ನು ಪರಮಾತ್ಮನಲ್ಲಿ ನಿಲ್ಲಿಸಿ ವಿಷಯಾಂತರಗಳಿಂದ ಹಿಂದೆ ತಗೊಳ್ಬೇಕು. ಶಮದಮ ಅಂದರೆ ಇಂದ್ರಿಯ ನಿಯಮನ. ಇಂದ್ರಿಯಗಳ ವ್ಯಾಪಾರ ಇಲ್ಲದೆ ಹೋದರೆ, ಮನಸ್ಸು ವ್ಯಾಪಾರ ಇಲ್ಲದೆ ಹೋದರೆ ಹೇಗೆ ಭಕ್ತಿಯೋಗ ಮಾಡೋದು? ಧ್ಯಾನ ಮಾಡಬೇಕು, ನಿತ್ಯ ನೈಮಿತ್ತಿಕ ಕರ್ಮಗಳನ್ನೆಲ್ಲ ಮಾಡಬೇಕು. ಇದೆಲ್ಲ ಮಾಡಬೇಕಾದ್ರೆ ಇಂದ್ರಿಯಗಳನ್ನೆಲ್ಲ ನಿಲ್ಲಿಸ್ಬಿಟ್ರೆ ಅವನು ಏನು ಹೇಗೆ ಕೆಲಸಗಳನ್ನೆಲ್ಲ ಮಾಡ್ತಾನವನು? ಧ್ಯಾನ ಹೇಗೆ ಮಾಡ್ತಾನೆ ಅಂತ ಹೇಳಿದ್ರೆ ಮನಸ್ಸನ್ನು ನಿಲ್ಲಿಸಬೇಕಾದ್ದು ಅಥವಾ ಹಿಂದೆಗೆದುಕೊಳ್ಬೇಕಾದ್ದು ವಿಷಯಗಳಿಂದ. ಆದರೆ ಪರಮಾತ್ಮನ ಒಂದು ದಿವ್ಯಮಂಗಳ ವಿಗ್ರಹದಲ್ಲಿ ಧ್ಯಾನ ಮಾಡಬೇಕು. ಅದರಿಂದ ವಿಷಯ ವ್ಯವಸ್ಥೆ ಇದೆ. ಇದಕ್ಕೆ ಬೇರೆ ವಿಷಯ, ಅದಕ್ಕೆ ಬೇರೆ ವಿಷಯ. ಪ್ರವರ್ತನೆ ಇರೋದು, ಪ್ರವೃತ್ತಿ ಇರುವುದು ಪರಮಾತ್ಮನ ವಿಷಯದಲ್ಲಿ, ಹಾಗೆಯೇ ನಿವೃತ್ತಿ ಇರುವುದು ವಿಷಯಾಂತರಗಳಲ್ಲಿ. ಆದ್ದರಿಂದ ವಿಷಯವೇ ಬೇರೆ ಎರಡಕ್ಕೂ. ಅದರಿಂದ ವಿರೋಧ ಇಲ್ಲ. ಅದನ್ನು ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ ಅವರು. ಶಮದಮಾದಿ ಉಪೇತ ಸ್ಯಾತ್. ಬ್ರಹ್ಮಸೂತ್ರದಲ್ಲಿ ಭಕ್ತಿಯೋಗಿಗೂ ಕೂಡ ಅವಶ್ಯ ಅನುಷ್ಠೇಯತ್ವ ಅಂತಂದರು. ಅವರು ಅನುಷ್ಠಾನ ಬೇಕಾಗಿದೆ ಅವನಿಗೆ. ಅದನ್ನು ಈ ಮಂತ್ರವು ತಿಳಿಸುತ್ತೆ. ಅಂತಹ ಒಂದು ಮನಸ್ಸಿನಿಂದಲೇ ಅವನನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ. ಅದನ್ನು ವ್ಯಾಖ್ಯಾನ ಮಾಡ್ತಾರೆ ಭಾಷ್ಯಕಾರರು. ಧೃತ್ಯಾ ಸಮಾಹಿತ ಆತ್ಮ, ಶಮದಮಾದಿಗಳಿಂದ ಕೂಡಿದಂತಹ ಮನಸ್ಸುಳ್ಳವನು ಭಕ್ತಿಯಾ ಪುರುಷೋತ್ತಮಂ ಪಶ್ಯತಿ. ಭಕ್ತಿಯಿಂದ ಪುರುಷೋತ್ತಮನನ್ನು ನೋಡ್ತಾನೆ. ಸಾಕ್ಷಾತ್ ಕರೋತಿ, ಉಪಾಸನೆಯಿಂದ ಸಾಕ್ಷಾತ್ಕಾರ ಮಾಡ್ಕೊಳ್ಳಿ. ಪ್ರಾಪ್ನೋತಿ ಇತಿ ಅರ್ಥ. ಭಕ್ತಿಯಾ ತ್ವನನ್ಯ ಶಕ್ಯ ಇತ್ಯನೇನ ಐಕಾರ್ಥ್ಯಾತ್. ಬೇರೆ ಯಾವುದರಿಂದಲೂ ನನ್ನನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ ಹಾಗೆ, ಭಕ್ತಿಯಾತು ಅನನ್ಯಯ ಶಕ್ಯ ಅಹಮೇವಂ ವಿಧೋ ಅರ್ಜುನ ಅಂತ ಹೇಳಿ, ಭಕ್ತಿಶ್ಚ ಜ್ಞಾನ ವಿಶೇಷ ಇತಿ ಏವೈತಿ ಸರ್ವಂ ಉಪಪನ್ನಂ. ಭಕ್ತಿ ಎನ್ನುವುದು ಏನು? ಅದು ಒಂದು ಜ್ಞಾನ ವಿಶೇಷವೇ, ನಮ್ಮ ಧರ್ಮಭೂತ ಜ್ಞಾನದ ಒಂದು ಪ್ರಕಾರ. ಭಕ್ತಿ ಎನ್ನುವುದು ಅಷ್ಟೇ ಧರ್ಮಭೂತ ಜ್ಞಾನದ ಪ್ರಕಾರವೇ. ಎಲ್ಲವೂ ಜ್ಞಾನ ವಿಶೇಷವೇ. ನಮಗೆ ಧರ್ಮಭೂತ ಜ್ಞಾನವೇ ಪ್ರಧಾನವಾದ ಗುಣ ಜೀವಾತ್ಮನಿಗೆ. ಆ ಧರ್ಮಭೂತ ಜ್ಞಾನದಿಂದಲೇ ಬೇರೆ ಬೇರೆ ಪ್ರಕಾರಗಳಲ್ಲಿ ಅವನು ಶೇಷತ್ವ ಅನುಸಂಧಾನ ಮಾಡಲಿ, ಪ್ರೀತಿಯಾಗಿ ಧ್ಯಾನ ಮಾಡೋದಾಗಲಿ, ಎಲ್ಲವೂ ಧರ್ಮಭೂತ ಜ್ಞಾನದ ಕೆಲಸಗಳೇ, ಎಲ್ಲವೂ ಧರ್ಮಭೂತ ಜ್ಞಾನದ ಪ್ರಕಾರಗಳು. ಆದ್ದರಿಂದ ಅದು ಒಂದು ಜ್ಞಾನ ವಿಶೇಷವೇ ಹೊರತು, ಆದ್ದರಿಂದ ಜ್ಞಾನಾನ್ಮೋಕ್ಷ ಅನ್ನೋದಕ್ಕೆ ವಿರೋಧ ಇಲ್ಲ. ಜ್ಞಾನಾನ್ಮೋಕ್ಷ ಅನ್ನೋದು ಕೂಡ ನಾವು ಒಪ್ಕೊಳ್ಬೇಕು. ಆದ್ದರಿಂದ ಶ್ಲೋಕಂ ಅನ್ವಯಕ್ರಮೇಣ ವ್ಯಾಚಷ್ಟೇ. ಧೃತ್ಯಾ ಇತಿ ಅನ್ವಯಕ್ರಮ ಏವಮಿತಿ ಕಥಮವಗಮ್ಯತೆ. ಭಕ್ತಿಯಾತು, ಅದನ್ನು ಇಲ್ಲಿ ಹೇಳ್ತಾರೆ. ಭಕ್ತಿಯಾತು ಅನನ್ಯಯ ಶಕ್ಯ ಅಂತ ಹೇಳೋದ್ರಿಂದ ಧೃತ್ಯಾ ಸಮಯಾಹಿತಾತ್ಮ ಭಕ್ತಿಯಾ ಪುರುಷೋತ್ತಮಂ ಪಶ್ಯತಿ ಸಾಕ್ಷಾತ್ಕರೋತಿ ಅಂತ ವ್ಯಾಖ್ಯಾನ ಮಾಡೋದು. ಅದರಿಂದ ತತಕ್ಕಿಂ ವೇದನಾದಿ ಶಬ್ದೈ ಭಕ್ತಿ ಅಭಿಧೇಯತ್ವೇ ಅಂತ ಹೇಳಿದಾಗ, ವೇದನ ಅನ್ನೋದರಿಂದ ಭಕ್ತಿಯಾಗಿ ಹೇಳುತ್ತೆ ಅಂದರೆ, ವೇದನ ಅಂದರೆ ತಿಳಿಯೋದು, ಜ್ಞಾನ ಆಯ್ತಲ್ಲ ಅಂದರೆ ಭಕ್ತಿಯು ಜ್ಞಾನವೇ. ಭಕ್ತಿಶ್ಚ ಜ್ಞಾನ ವಿಶೇಷ ಏವ ಅಂತ ಹೇಳಿದ್ರು. ಭಕ್ತಿ ಪ್ರೀತಿ ವಿಶೇಷ, ಪ್ರೀತಿಶ್ಚ ಜ್ಞಾನಾದನಾರ್ಥಾಂತರಮಿತಿ. ಜ್ಞಾನಾತ್ ಅನರ್ಥಾಂತರಂ, ಜ್ಞಾನಕ್ಕಿಂತ ಬೇರೆಯಲ್ಲ. ಜ್ಞಾನಾತ್ ಅನರ್ಥಾಂತರಂ ಪ್ರೀತಿಶ್ಚ ಇತಿ ಪೂರ್ವಮೇವ ಉಕ್ತಂ. ತಸ್ಮಾತ್ ಪ್ರೀತಿರೂಪಾ ಭಕ್ತಿ ಜ್ಞಾನ ವಿಶೇಷ ಇತಿ ಸರ್ವಂ ಉಪಪನ್ನಂ ಇತಿ. ಸ್ವಪಕ್ಷ ಸ್ಥಾಪನ ಪರಪಕ್ಷ ಪ್ರತಿಕ್ಷೇಪಯೋ ಯತ್ ಪ್ರಮಾಣಜಾತಂ ಮುಕ್ತಂ ಸರ್ವಂ ಉಪಪನ್ನಂ ಅಂತ ಕಡೆಯಲ್ಲಿ ಹೇಳ್ತಾರೆ. ಇಲ್ಲಿ ಸರ್ವಂ ಉಪಪನ್ನಂ. ಸರ್ವಂ ಅಂದರೆ ಏನರ್ಥ ಅಂದರೆ, ಸ್ವಪಕ್ಷ ಸ್ಥಾಪನೆ, ಪರಪಕ್ಷ ಪ್ರತಿಕ್ಷೇಪ ಇವುಗಳೆಲ್ಲ ಮಾಡುವುದಕ್ಕೆ ಪ್ರಮಾಣದ ಸಮೂಹಗಳೆಲ್ಲ ಯಾವ್ಯಾವುದು ಹೇಳಲ್ಪಟ್ಟಿತೋ ತೇನೈವ ಅನುಕ್ತಂ ಅನ್ಯದಪಿ ಚ ವಕ್ತವ್ಯಂ ಸರ್ವಂ ನಿರ್ವಾಹ್ಯಂ. ಹೇಳದೇ ಇರೋದು ಮಿಕ್ಕಿದ್ದೆಲ್ಲ ನಾವು ನಿರ್ವಾಹ ಮಾಡ್ಕೋಬೇಕು. ಇಲ್ಲಿ ಹೇಗೆ ವ್ಯಾಖ್ಯಾನ ಮಾಡಿದಾರೋ ಪ್ರಮಾಣಗಳನ್ನು ತೆಗೆದು ಅದಕ್ಕೆ ಅನುಗುಣವಾಗಿ ಮಿಕ್ಕ ವ್ಯಾಖ್ಯಾನಗಳೆಲ್ಲ, ಅದನ್ನು ಬ್ರಹ್ಮಸೂತ್ರಕಾರರು ಹಾಗೆ ಮಾಡಿದ್ರು. ಸರ್ವ ವ್ಯಾಖ್ಯಾನಾಧಿಕರಣ ಅಂತ ಮೊದಲನೇ ಅಧ್ಯಾಯದ ಕಡೆಯ ಅಧಿಕರಣ, 4ನೇ ಪಾದ. ಮೊದಲ ಅಧ್ಯಾಯದಲ್ಲಿ 4 ಪಾದಗಳಲ್ಲಿ ಪರಮಾತ್ಮನ ಜಗತ್ಕಾರಣತ್ವವನ್ನು ಸ್ಥಾಪನೆ ಮಾಡಿ ಎಷ್ಟು ವಾಕ್ಯಗಳನ್ನು ತೆಗೆದುಕೊಂಡು ಬಹಳ ಸ್ಪಷ್ಟವಾಗಿ ಜೀವಾತ್ಮನೋ ಪ್ರಕೃತಿಯೋ ಜಗತ್ಕಾರಣ ಅಂತ ಹೇಳುವ ವಾಕ್ಯಗಳು, ಸ್ವಲ್ಪ ಅಸ್ಪಷ್ಟವಾಗಿ ಹೇಳೋದು, ತುಂಬ ಅಸ್ಪಷ್ಟವಾಗಿ ಹೇಳೋದು, ಈ ರೀತಿಯೆಲ್ಲ ಹೇಳುವಂತಹ ವಾಕ್ಯಗಳನ್ನೆಲ್ಲ ಬೇರೆ ಬೇರೆಯಾಗಿ ತೆಗೆದುಕೊಂಡು 4 ಪಾದಗಳಲ್ಲಿ ಪರಮಾತ್ಮನ ಜಗತ್ಕಾರಣತ್ವವನ್ನು ಸ್ಥಾಪನೆ ಮಾಡಿ, ಉಪನಿಷತ್ತುಗಳು ಅನಂತವಾಗಿದೆ, ಅನಂತವಾದ ವಾಕ್ಯಗಳಿದೆ. ಎಷ್ಟು ವಾಕ್ಯಗಳಿದೆ ಎಲ್ಲವನ್ನು ಸೂತ್ರದಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಇರೋದು ಒಂದು 35 ಅಧಿಕರಣಗಳು ಎಷ್ಟೋ,
ಅಷ್ಟೇ. ಅಷ್ಟರಲ್ಲಿ ಇಷ್ಟೆಲ್ಲ ಹೇಳಬೇಕಲ್ಲ, ಎಲ್ಲವನ್ನು ಹೇಗೆ ಹೇಳಕ್ಕೆ ಸಾಧ್ಯ ಅಂದರೆ ಕಡೆಯಲ್ಲಿ ಒಂದು ಅಧಿಕರಣ ಹಾಕಿದ್ರು, ಸರ್ವ ವ್ಯಾಖ್ಯಾನ ಅಧಿಕರಣ. ಏತೇನು ಸರ್ವೇ ವ್ಯಾಖ್ಯಾತ ವ್ಯಾಖ್ಯಾತ, ವ್ಯಾಖ್ಯಾತವಾಗಿರೋದು ಆಗಿಲ್ಲದೆ ಇರೋದು ಎಲ್ಲವೂ ವ್ಯಾಖ್ಯಾತವಾಯಿತು ಅಂತ ಹೇಳಿ. ಸರ್ವೇ ಅವ್ಯಾಖ್ಯಾತ ಅಪಿ ವ್ಯಾಖ್ಯಾತ. ಅಲ್ಲಿಗೆ ಇಷ್ಟವರೆಗೂ ಎಲ್ಲ ನ್ಯಾಯಗಳು ಹೇಳಿದ್ದೀನಿ ನಾನು. ಈ ಎಲ್ಲ ನ್ಯಾಯಗಳನ್ನು ಇಟ್ಟುಕೊಂಡು ಮಿಕ್ಕ ಉಪನಿಷತ್ತಿನ ವಾಕ್ಯಗಳು ಯಾವ್ಯಾವುದಿದೆಯೋ ಇಲ್ಲಿ ಉದಾಹರಿಸದೇ ಇರೋವಂಥದ್ದು, ಸೂತ್ರಗಳಲ್ಲಿ ಅಧಿಕರಣಗಳಲ್ಲಿ ವಿಷಯವಾಕ್ಯವಾಗಿ ಇಲ್ಲದೇ ಇರುವಂತಹದ್ದು, ಆ ವಾಕ್ಯಗಳಿಗೆಲ್ಲ ಈ ನ್ಯಾಯಗಳನ್ನೇ ಉಪಯೋಗಿಸಿಕೊಂಡು ಅರ್ಥ ಮಾಡ್ಕೊಳ್ಳಿ ಅಂತ ಅರ್ಥ. ಹಾಗೆಯೇ ಇಲ್ಲಿಯೂ ಸರ್ವಂ ಉಪಪನ್ನಂ ಅಂತ ಹೇಳಿದ್ರೆ, ಈ ಇದುವರೆಗೂ ಹೇಳಿದ ಪ್ರಮಾಣ ಜಾತವು ಯಾವುದು ಹೇಳಲ್ಪಟ್ಟಿತೋ ಅದರಿಂದಲೇ ಅನುಕ್ತಂ ಅನ್ಯದಪಿ ಚ ವಕ್ತವ್ಯಂ ಸರ್ವಂ ನಿರ್ವಾಹ್ಯಂ, ಯಾವ್ಯಾವುದು ಹೇಳಿಲ್ವೋ ಅದನ್ನೆಲ್ಲ ಈ ರೀತಿಯೇ ಈ ಪ್ರಮಾಣಗಳನ್ನು ಇಟ್ಟುಕೊಂಡೇ ನಿರ್ವಾಹ ಮಾಡಬೇಕಾದ್ದು. ಅತ್ರೈವ ಕೃಷ್ಣ ಅಂತರ್ಭಾವಾತ್, ಸಕಲವನ್ನು ಈ ಗ್ರಂಥದಲ್ಲಿ ನಾನು ಏನೇನು ಹೇಳಬೇಕು ಎಲ್ಲ ಶ್ರುತಿ ವಿಷಯದಲ್ಲಿ ಹೇಳಲ್ಪಟ್ಟಿದೆ ಇಲ್ಲಿ. ಆದ್ದರಿಂದ ಇಲ್ಲಿ ಹೇಳಿರುವಂತಹ ಪ್ರಮಾಣಗಳನ್ನು ಇಟ್ಕೊಂಡು ಎಲ್ಲವನ್ನು ನೀವು ನಿರ್ವಾಹ ಮಾಡ್ಬೋದು ಅನ್ನುವ ಅರ್ಥದಲ್ಲಿ ಇಲ್ಲಿ ಸರ್ವಂ ಉಪಪನ್ನಂ ಅಂತ ಉಪಸಂಹಾರ ಮಾಡ್ತಾರೆ. ಅದಾದ ಮೇಲೆ ಒಂದು ಶ್ಲೋಕ, ಸಾರಾಸಾರ ವಿವೇಕಜ್ಞಾ ಗರೀಯಾಂಸೋ ವಿಮತ್ಸರಾ ಪ್ರಮಾಣತಂತ್ರಾ ಸಂತೀತಿ ಕೃತೋ ವೇದಾರ್ಥ ಸಂಗ್ರಹ ಅಂತ ಹೇಳಿ ಬಹಳ ಅದ್ಭುತವಾದ ಶ್ಲೋಕ. ಯಾಕೆ ನಾನು ಈ ಗ್ರಂಥವನ್ನು ರಚನೆ ಮಾಡಿದೆ? ಇದು ಉಪನ್ಯಾಸ ಮೂಲಕ ಹೇಳಿರೋದು. ಸುದರ್ಶನ ಸೂರಿಗಳು ಅದನ್ನು ಸಂಗ್ರಹ ಮಾಡಿ ಅದಕ್ಕೆ ಅದ್ಭುತವಾದ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅವರ ಶಿಷ್ಯರು ನೇರವಾಗಿ ಸಂಗ್ರಹ ಮಾಡಿದ್ರು. ನಂತರ ಕಾಲದಲ್ಲಿ ಸುದರ್ಶನ ಸೂರಿಗಳು ವ್ಯಾಖ್ಯಾನ ಮಾಡಿದ್ದಾರೆ. ಸುದರ್ಶನ ಸೂರಿ ಇದ್ದಿದ್ದು ದೇಶಿಗರು ಚಿಕ್ಕ ಮಕ್ಕಳಾಗಿದ್ದರು ಆವಾಗ. ಸುದರ್ಶನ ಸೂರಿ ಶ್ರುತಪ್ರಕಾಶಿಗೆ ಬರೆದು ಶ್ರೀಭಾಷ್ಯಕ್ಕೆ ನಡಾದುರಮ್ಮಾಳ್ ಕಾಲಕ್ಷೇಪ ಗೋಷ್ಠಿಯಲ್ಲಿ ಇದ್ದವರು. ನಡಾದುರಮ್ಮಾಳವರು ವಿಷ್ಣುಚಿತ್ತರ ನೇರ ಶಿಷ್ಯರು. ವಿಷ್ಣುಚಿತ್ತರು ಪಿಳ್ಳಾನವರ ಶಿಷ್ಯರು. ಪಿಳ್ಳಾನ್ ರಾಮಾನುಜರ ಶಿಷ್ಯರು. ಆದ್ದರಿಂದ ಅನೇಕ ಕಾಲವಾದ ಮೇಲೆ ಇದ್ದವರು ಸುದರ್ಶನ ಸೂರಿ. ಅವರ ಶಿಷ್ಯರು ನೇರವಾಗಿ ಸಂಗ್ರಹ ಮಾಡಿದ್ದನ್ನು ನಡಾದುರಮ್ಮಾಳ್ ಕಾಲಕ್ಷೇಪದಲ್ಲಿ ಕೇಳಿ ಅವರ ಆಚಾರ್ಯ ಶಿಷ್ಯ ಪರಂಪರೆಯಲ್ಲಿ ಬಂದ ಅರ್ಥಗಳನ್ನೆಲ್ಲ ತಿಳಿದು ವ್ಯಾಖ್ಯಾನ ಮಾಡಿದ್ದಾರೆ ಇವರು ಸುದರ್ಶನ ಸೂರಿಗಳು ಈ ಗ್ರಂಥಕ್ಕೆ. ಭಾಷಿಗಾರರು ಅದನ್ನು ಹೇಳ್ತಾರೆ, ಯಾಕೆ ಈ ಗ್ರಂಥವನ್ನು ಮಾಡಿದೆ? ಸಾರಾಸಾರ ವಿವೇಕಜ್ಞಾ, ಸಾರಾಸಾರ ಇದರ ವಿವೇಕವನ್ನು ತಿಳಿದವರು, ಯಾವುದು ಸಾರ ಯಾವುದು ಅಸಾರ ಅನ್ನುವ ವಿವೇಕ ಜ್ಞಾನವನ್ನು ಉಳ್ಳವರು. ಗರೀಯಾಂಸಃ ವಿಮತ್ಸರಾಹ, ಶ್ರೇಷ್ಠರಾದವರು. ಮಾತ್ಸರ್ಯ ಇಲ್ಲದವರು. ಪ್ರಮಾಣತಂತ್ರಾಹ, ಪ್ರಮಾಣವನ್ನೇ ಆಧರಿಸಿರುವವರು, ಪ್ರಾಮಾಣಿಕರು. ಸಂತಿ, ಎಲ್ಲ ಇದ್ದಾರೆ ಅಂತ ಹೇಳಿ ನಾನು ಈ ಗ್ರಂಥವನ್ನು ಬರೆದಿದ್ದೇನೆ ಅಂತ ಹೇಳ್ತಾರೆ. ಇದಕ್ಕೆ ವ್ಯಾಖ್ಯಾನ ಮಾಡುವಾಗ ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ ಸುದರ್ಶನ ಸೂರಿಗಳು ವಿಸ್ತಾರವಾಗಿ. ಅಸ್ಯ ಪ್ರಬಂಧಸ್ಯ ಅತಿ ಗಂಭೀರತಾ ಪ್ರದರ್ಶನಾರ್ಥಮಾಹ ಸಾರಾಸಾರ. ಇದು ಬಹಳ ಗಂಭೀರವಾದ ಗ್ರಂಥ, ಇದು ಆಳವಾದ ಅರ್ಥಗಳಿದೆ. ಇಂತಹ ಜ್ಞಾನಿಗಳು ವಿಮತ್ಸರರಾದವರು, ಅಂತಹವರಿಗೆ ಇದು ಅರ್ಥಗಳನ್ನು ತಿಳಿಯಕ್ಕೆ ಸಾಧ್ಯ. ಅನೇನ ಸರ್ವಜನ ಅಪರಿಗ್ರಹ ನ ದೋಷ, ಅಶಿಷ್ಟ ಪರಿಗ್ರಹ ಏವ ದೋಷ ಅಂತ ಹೇಳಿದ್ರೆ, ಎಲ್ಲರೂ ಇದು ಸ್ವೀಕಾರ ಮಾಡದೆ ಹೋದರೆ ಏನು ದೋಷವಿಲ್ಲ. ಯಾರು ಶಿಷ್ಟರಲ್ಲವೋ ಅವರು ಸ್ವೀಕಾರ ಅವ್ರು ತಗೊಂಡ್ರೆ ಅವ್ರಿಗೆ ದೋಷ ಆಗುತ್ತೆ, ಅದು ದೋಷವಾಗುತ್ತೆ. ಯಾಕೆಂದರೆ ಅವರು ಸಾರಾಸಾರ ವಿವೇಕಜ್ಞರಲ್ಲ ಅವರು. ಆದ್ದರಿಂದ ವಿಶಿಷ್ಟ ಪರಿಗ್ರಹ ಏವ ಶ್ಲಾಘ್ಯತಾ ಹೇತು ಸಾರಾಸಾರ ವಿವೇಕಜ್ಞಾ. ವಿಶಿಷ್ಟರಾದವರು ಸ್ವೀಕಾರ ಮಾಡಿದ್ರೆ ಶ್ಲಾಘ್ಯವಾಗಿರುತ್ತೆ ಅನ್ನುವ ಅರ್ಥ ಹೇಳ್ತಾರೆ. ಇದು ಸಾರಾಸಾರ ವಿವೇಕಜ್ಞಾ ಪರಸ್ಪರ ವಿರುದ್ಧ ಅನೇಕಾರ್ಥೇಶು ಪ್ರತಿಪನ್ನೇಶು. ಇದು ಸಾಮಾನ್ಯವಾಗಿ ವೇದದಲ್ಲಿ ಎಲ್ಲೆಲ್ಲಿಯೂ ಬರುವ ತೊಡಕು ಇದೇನೆ, ಕಷ್ಟ ನಮಗೆ. ಪರಸ್ಪರವಾಗಿ ವಿರುದ್ಧವಾದ ಅನೇಕ ಅರ್ಥಗಳು ಕಂಡುಬರುತ್ತೆ ಅಲ್ಲಲ್ಲಿ ಆಪಾತತಃ. ತತ್ರ ಪ್ರಮಾಣತರ್ಕೈ ಪ್ರಾಬಲ್ಯ ದೌರ್ಬಲ್ಯಾದಿ ವಿಭಾಗವಿಧ. ಪ್ರಮಾಣಗಳಿಂದಲೂ ತರ್ಕಗಳಿಂದಲೂ ಅಲ್ಲಿ ಯಾವುದು ಪ್ರಬಲವಾದದ್ದು ಯಾವುದು ದುರ್ಬಲವಾದದ್ದು ಎಂಬ ವಿಭಾಗವನ್ನು ಯಾರು ತಿಳಿದಿದ್ದಾರೋ ಅವರು ಸಾರಾಸಾರ ವಿವೇಕಜ್ಞರು. ಪ್ರಮಾಣ ಬಲದಿಂದಲೂ ಅದಕ್ಕೆ ಅನುಗುಣವಾದ ತರ್ಕಗಳಿಂದಲೂ ಮೀಮಾಂಸಾ ನ್ಯಾಯಗಳಿಂದಲೂ ಅವರು ಅರ್ಥವನ್ನು ನಿಶ್ಚಯ ಮಾಡಿ, ಈ ಅರ್ಥವು ಪ್ರಬಲವಾಗಿದೆ, ಇದು ದುರ್ಬಲವಾಗಿದೆ, ಈ ರೀತಿಯ ನಾವು ಸ್ವೀಕಾರ ಮಾಡಬೇಕು ಅನ್ನುವ ವಿಭಾಗವನ್ನು ಸ್ಪಷ್ಟವಾಗಿ ಯಾರು ತಿಳಿದಿದ್ದಾರೋ
ಅವರು ಸಾರಾಸಾರ ವಿವೇಕಜ್ಞರು ಅಂತ ಹೇಳಲ್ಪಡ್ತಾರೆ. ಗರೀಯಾಂಸ ಬಹುಶ್ರುತ, ಎಲ್ಲ ಅಧ್ಯಯನ ಮಾಡಿರುವಂತಹ ಅವರು ನ ಬಾಹುಶ್ರುತ್ಯಾಭಾವೇ ಶಾಸ್ತ್ರೋಕ್ತಾನಾಂ ಪ್ರಾಬಲ್ಯ ದೌರ್ಬಲ್ಯ ವಿಭಾಗ ಉಪಪದ್ಯತೆ. ಅನೇಕ ಗ್ರಂಥಗಳನ್ನು ಓದಿರೋರು, ಶ್ರುತಿಗಳನ್ನೆಲ್ಲ ಅಧ್ಯಯನ ಮಾಡಿ, ವೇದಾಧ್ಯಯನವನ್ನು ಮಾಡಿ ಅರ್ಥವನ್ನೆಲ್ಲ ತಿಳಿದಂತಹವರು, ಇದೆಲ್ಲ ತಿಳಿದು ಬೇರೆ ಶಾಸ್ತ್ರಗಳ ಅರ್ಥಗಳನ್ನೆಲ್ಲ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿ ತಿಳಿದೇ ಹೋದರೆ ಯಾವುದು ಪ್ರಬಲ ಯಾವುದು ದುರ್ಬಲ ಅನ್ನುವ ಜ್ಞಾನ ಬರೋದಿಲ್ಲ. ಆದ್ದರಿಂದ ಆ ಜ್ಞಾನ ಆ ರೀತಿಯಾದ ಬಹುಶ್ರುತರಾಗಿದ್ದರೂ ಕೂಡ, ಬಾಹುಶ್ರುತಿಯೇ ಸತ್ಯಪಿ ಬಹುಶ್ರುತರಾಗಿದ್ದರೂ ಕೂಡ ಅಸ್ಮಿನ್ ಶಾಸ್ತ್ರೇ ಅಯಮರ್ಥಃ ಉಕ್ತಃ ಅನ್ಯತ್ರ ಅನ್ಯಃ ಕಿಮತ್ರ ತತ್ವಂ ಇತಿ ವ್ಯವಸ್ಥಿತಿ ನಾಸ್ತಿ ಇತಿ ಕೇಚಿತ್ ಮಂದಧಿಯಃ ಮನ್ವತೆ. ಅತಃ ಸಾರಾಸಾರ ವಿವೇಕಜ್ಞತ್ವಂ ಅಪೇಕ್ಷಿತಂ. ಅನೇಕ ಗ್ರಂಥಗಳನ್ನು ಓದಿರಬಹುದು, ಆದರೆ ಈ ಶಾಸ್ತ್ರದಲ್ಲಿ ಈ ಅರ್ಥವು ಹೇಳಲ್ಪಟ್ಟಿದೆ, ಬೇರೆ ಕಡೆ ಇದು ಹೇಳಿದೆ, ಇದರಲ್ಲಿ ಯಾವುದು ತತ್ವ ಅನ್ನುವ ವ್ಯವಸ್ಥೆ ತಿಳಿದೇ ಹೋದರೆ ಅದು ಕೆಲವರು ಮಂದಬುದ್ಧಿಯವರಿಗೆ ಆ ರೀತಿ ತಿಳಿಯಬಹುದು. ವ್ಯವಸ್ಥಿತಿಯೇ ಇಲ್ಲ, ಯಾವುದು ತತ್ವ ಅಂತ ಹೇಳೋಕ್ಕಾಗೋದಿಲ್ಲ, ಈ ರೀತಿಯೆಲ್ಲ ಹೇಳ್ತಾರೆ. ಆ ರೀತಿ ಅಲ್ಲ, ಸರಿಯಾಗಿ ತಿಳಿದಿರುವಂತಹ ಜ್ಞಾನವಿರಬೇಕು. ಸಾರಾಸಾರ ವಿವೇಕಜ್ಞರು ಅನ್ನೋದಕ್ಕೆ ಇದೆಲ್ಲ ವ್ಯಾಖ್ಯಾನವನ್ನು ಮಾಡ್ತಾರೆ. ಏವಂ ಉಭಯಮಸ್ಮಿನ್ ಸತ್ಯಪಿ, ಎರಡು ಇರಬಹುದು, ಸಾರಾಸಾರ ವಿವೇಕಜ್ಞರಾಗಿರಬಹುದು, ಗರೀಯಾಂಸಃ ಬಹುಶ್ರುತರಾಗಿರಬಹುದು, ತತ್ವವನ್ನು ಸರಿಯಾಗಿ ತಿಳಿದವರಾಗಿರಬಹುದು. ಎರಡೂ ಇದ್ರೂ ಕೂಡ ಅಸ್ಮತ್ ಸವಯಸ ಅನೇನವೋಕ್ತಂ ಕಥಂ ವಯಂ ಅಂಗೀಕುರ್ವಃ. ಈ ಮಾತ್ಸರ್ಯ ಅನ್ನೋದು ಯಾಕೆ ಬರುತ್ತೆ? ನನಗೂ ಸಮಾನವಾದ ವಯಸ್ಸುಳ್ಳವನು ಇನ್ನೊಬ್ಬರು ಹೇಳಿದ್ದಾರೆ, ನಮ್ಮ ವಯಸ್ಸೇ ಅವ್ರಿಗೂ ಇದೆ, ಅವ್ರು ಹೇಳಿರೋದು ನಾನು ಅಂಗೀಕಾರ ಮಾಡಬೇಕು ಅನ್ನುವಂತಹ ಮಾತ್ಸರ್ಯ. ಇತಿ ಮತ್ಸರೋಪಹತಾಶ್ಚೇತ್ ಅಸ್ಮತ್ ಸವಯಸಃ, ನನಗೆ ಸಮಾನವಾದ ವಯಸ್ಸು, ಅವ್ರಿಗೂ ನನಗೂ ಒಂದೇ ವಯಸ್ಸು, ಇವರು ಹೇಳಿರೋದನ್ನು ನಾನು ಯಾಕೆ ಸ್ವೀಕಾರ ಮಾಡಬೇಕು? ಈ ರೀತಿ ಮಾತ್ಸರ್ಯ ಉಳ್ಳವರಿದ್ದರೆ ಉಭಯಮಪಿ ವಿಫಲಂ, ಸಾರಾಸಾರ ವಿವೇಕಜ್ಞರಾಗಿದ್ದು ಬಹುಶ್ರುತರಾಗಿದ್ದರೂ ವಿಫಲವಾಗುತ್ತೆ. ಇದು ಮಾತ್ಸರ್ಯ ಅನ್ನೋದು ಬಹಳ ದೋಷ, ದೊಡ್ಡ ದೋಷ ಇರಬಾರ್ದು. ತದ್ವ್ಯಾವೃತ್ಯರ್ಥಂ ವಿಮತ್ಸರಾಹ ಇತ್ಯುಕ್ತಂ. ಉಕ್ತ ವಿಶೇಷಣತ್ರೇ ಫಲಮಾಹ ಪ್ರಮಾಣತಂತ್ರಾಹ. ಈ ಮೂರು ವಿಶೇಷಣಗಳನ್ನು ಉಳ್ಳಾದರಾದರೆ ಸಾರಾಸಾರ ವಿವೇಕಜ್ಞರು, ಗರೀಯಾಂಸರು, ಹಾಗೆಯೇ ವಿಮತ್ಸರಾಹ ಮಾತ್ಸರ್ಯವಿಲ್ಲದವರಾದರೆ ಪ್ರಮಾಣತಂತ್ರಾಹ ಆಗ್ತಾರವಾಗ. ಯೇ ಪ್ರಮಾಣ ಅನುಸಾರಿಣಃ ತದನುಗುಣೈ ತರ್ಕಃ ಅರ್ಥಂ ನಿರೂಪಯಂತಿ. ತನುಗುಣೈ ತರ್ಕೈ ಅರ್ಥಂ ನಿರೂಪಯಂತಿ. ಅನುಗುಣವಾದ ತರ್ಕಗಳಿಂದ ಅರ್ಥವನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಪ್ರಮಾಣವನ್ನು ಆಧರಿಸಿದರು ಪ್ರಾಮಾಣಿಕರು. ನತು ಸ್ವಾಪೇಕ್ಷಿತಾರ್ಥೆ ಪ್ರಮಾಣಜಾತಂ ಕ್ಲೇಶೇನ ನಯಂತಿ. ಆದ್ದರಿಂದ ಯಾರು ತಮಗೆ ಇಷ್ಟವಾದ ಅರ್ಥವನ್ನು ಸಾಧಿಸಬೇಕು ಅಂತ ಹೇಳಿ ಆ ಒಂದು ಪ್ರಮಾಣವನ್ನು ಬಹಳ ಕಷ್ಟಪಟ್ಟು ತಮಗೇನು ತೋರುತ್ತೋ ಆ ಅರ್ಥ ಬರೋ ಹಾಗೆ ವ್ಯಾಖ್ಯಾನ ಮಾಡೋದು, ಹೀಗೆ ಮಾಡೋದಿಲ್ಲ. ಸರಿಯಾದ ತರ್ಕಗಳಿಂದ, ಪ್ರಮಾಣಕ್ಕೆ ಅನುಗುಣವಾದ ತರ್ಕಗಳಿಂದ ವಿಷಯ ವ್ಯವಸ್ಥೆ ಮಾಡ್ತಾರೆ, ಅರ್ಥಗಳನ್ನು ಸ್ಥಾಪನೆ ಮಾಡ್ತಾರೆ. ಅವರು ಪ್ರಮಾಣತಂತ್ರರು. ಗರೀಯಾಂಸ ಪ್ರಮಾಣತಂತ್ರ ಸಂತಿ ಅಂತ ಹೇಳಿದ್ರು. ಸಂತಿ ಅನ್ನೋದಕ್ಕೆ ಇಲ್ಲಿ ಬಹಳ ಸುಂದರವಾದ ಒಂದು ಶ್ಲೋಕವನ್ನು ಹೇಳ್ತಾರೆ ಸುದರ್ಶನ ಸೂರಿಗಳು. ನಮ್ಮ ತಂದೆ ಇದನ್ನು ಯಾವಾಗಲೂ ಹೇಳೋರು. ಕಾಲೋಹ್ಯಯಂ ನಿರವಧಿ ವಿಪುಲಾಚ ಪೃಥ್ವಿ. ನಮ್ಮ ತಂದೆ ಪುಸ್ತಕಗಳನ್ನು ಬರೆಯೋರು, 106 ಪುಸ್ತಕಗಳನ್ನು ಬರೆದ್ರು, 106 ಗ್ರಂಥಗಳನ್ನು ರಚನೆ ಮಾಡಿದ್ರು. ಅದು ಯಾರಿಗಾರು ಕೊಟ್ಟರೆ ಕೆಲವರು ಅದನ್ನು ಓದ್ತಾನೆ ಇರಲಿಲ್ಲ. ಅದು ಎಷ್ಟು ದಿನ ಆದರೂ ನೀವೇನೋ ಸಮಯ ಇಲ್ಲ, ನಿಮಗೆ ಕೆಲಸವಿಲ್ಲ ಅಂತ ಬರೀತೀರಾ, ನಮಗೆ ಟೈಮ್ ಇಲ್ಲ ಓದೋದಕ್ಕೆ ಅಂತ ಹೇಳೋರು ಕೆಲವರು, ಹಾಗೆಯೂ ಹೇಳೋರಿದ್ದಾರೆ. ಆದರೆ ಎಲ್ಲಿಂದಲೋ ಯಾರೋ ಒಬ್ಬರು ಫೋನ್ ಮಾಡಿ ಇಲ್ಲ ಒಂದೊಳ್ಳೆ ಪತ್ರ ಬರೆದು ಈ ಉಪನಿಷತ್ ಪುಸ್ತಕ ನಂಗೆ ಕಳಿಸ್ಕೊಡಿ ಅಂತ ಮಧ್ಯಪ್ರದೇಶದಿಂದಲೋ ಒರಿಸ್ಸಾಯಿಂದ ಎಲ್ಲ ಕೇಳಿದ್ದಾರೆ ಬೇಕಾದಷ್ಟು ದಿನ. ನಾನೇ ಅದನ್ನೆಲ್ಲ ಕಳಿಸಿದ್ದೀನಿ ಪುಸ್ತಕಗಳನ್ನು ಕುರಿಯರಲ್ಲಿ. ಎಲ್ಲೆಲ್ಲೋ ಇದು ಮೂಲೆಯಿಂದ ಎಲ್ಲ ಕೇಳಿ ಇವಾಗಲೂ ಕೇಳ್ತಾ ಇದ್ದಾರೆ ಫೋನ್ ಮಾಡಿ ನನಗೆ, ನಿಮ್ಮ ತಂದೆ ಆ ಪುಸ್ತಕ ಬೇಕು, ಈ ಪುಸ್ತಕ ಬೇಕು. ಅದಕ್ಕೆ ಹೇಳೋರು, ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ದೇಶದಲ್ಲಿ ಯಾರೋ ಒಬ್ಬರು ಇಂತಹವರಿರ್ತಾರೆ, ಅವ್ರಿಗೋಸ್ಕರ ಬರೆದಿದ್ದೀನಿ ಅಂತ ಹೇಳೋರು. ಅದನ್ನೇ ಇಲ್ಲಿ ಭಾಷ್ಯಕಾರರು ಹೇಳ್ತಿದ್ದಾರೆ ಅಂತ ಸುದರ್ಶನ ಸೂರಿ ಹೇಳ್ತಾರೆ. ಕಾಲೋಹ್ಯಯಂ ನಿರವಧಿ. ಕಾಲಕ್ಕೆ ಒಂದು ಅವಧಿ ಇಲ್ಲ. ಇವತ್ತೇ ಈ ಪುಸ್ತಕ ಓದಬೇಕು ಅಂತ ಇಲ್ಲ, ನಾಳೆ ಇಲ್ಲ, ಎಷ್ಟು ಅನಂತವಾದ ಕಾಲ ಇದೆ, ಯಾವುದೋ ಒಂದು ಕಾಲ ಇರ್ಬೋದು. ವಿಪುಲಾಚ ಪೃಥ್ವಿ. ಪೃಥ್ವಿ ವಿಸ್ತಾರವಾಗಿದೆ. ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಕಾಲದಲ್ಲಿ ಯಾರೋ ಒಬ್ಬರು
ಇಂತಹವರಿದ್ದಾರೆ, ಅವ್ರಿಗೋಸ್ಕರ ಬರೆದಿದ್ದೀನಿ ಅಂತ ರಾಮಾನುಜರು ಹೇಳ್ತಾ ಇದ್ದಾರೆ. ನಮ್ಮ ತಂದೆ ಇದನ್ನೇ ಆವಾಗಲೂ ಉದಾಹರಿಸೋರು. ಇತಿ ಪ್ರಕಾರೇಣ ಯತ್ರ ಕುತ್ರಚಿತ್ ಯದಾ ಕದಾಚಿತ್ ಏವಂ ವಿಧಾಃ ಪುರುಷಾ ಅಪಿ ಸಂಭವಿಷ್ಯಂತಿ ಇತಿ ಮತ್ವ. ಈ ರೀತಿಯಾದ ಪುರುಷರು ಯಾವುದೋ ಕಾಲದಲ್ಲಿ ಯಾವುದೋ ದೇಶದಲ್ಲಿ ಇರ್ತಾರೆ, ಅವ್ರಿಗೋಸ್ಕರ ಬರೆದಿದ್ದೀನಿ. ತೇಷಾಂ ಅಭಿಮತಿ ವಿಷಯತ್ವೇನ ವೇದಾರ್ಥ ಸಂಗ್ರಹ ಕೃತಃ ಇತ್ಯರ್ಥ. ಅವರು ಇದನ್ನು ಒಪ್ಕೊಳ್ತಾರೆ, ಅವರು ಇದನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ, ಉಪಯೋಗಿಸ್ಕೊಳ್ತಾರೆ ಅನ್ನುವ ದೃಷ್ಟಿಯಿಂದ ವೇದಾರ್ಥ ಸಂಗ್ರಹವನ್ನು ಬರೆದಿದ್ದೀನಿ ಅಂತ ಹೇಳ್ಬಿಟ್ಟು ಭಾಷ್ಯಕಾರರು ಹೇಳುವಂತಹ ಮಾತು. ವೇದಾರ್ಥ ಸಂಗ್ರಹ ಸುಧಾಂ ವೇದಾಂತಾಬ್ಧೇಹೆ ಯಹ ಆಹರತ್ ರಾಮಾನುಜಾಯ ಮುನಯೇ ತಸ್ಮೈ ಭಗವತೆ ನಮಃ. ರಾಮಾನುಜರಿಗೆ ಮೊದಲು ನಮಸ್ಕಾರ ಮಾಡ್ತಾರೆ ಕಡೆಯಲ್ಲಿ ಸುದರ್ಶನ ಸೂರಿಗಳು ವ್ಯಾಖ್ಯಾನ ಮುಗಿಯುವಾಗ. ವೇದಾರ್ಥ ಸಂಗ್ರಹಾಖ್ಯ ವಿಹಿತೇಯಂ ಯಥಾಶ್ರುತ. ಇದು ನೋಡಿ, ಇದು ಬಹಳ ವಿಶೇಷವಾಗಿ ಶ್ರುತ ಪ್ರಕಾಶಿಕೆ ಅನ್ನೋದು ಶ್ರೀಭಾಷ್ಯದ ವ್ಯಾಖ್ಯಾನ. ಅದು ಕೂಡ ನಡಾದುರಮ್ಮಾಳ್ ಕಾಲಕ್ಷೇಪದಲ್ಲಿ ಶ್ರುತವಾದದನ್ನು ಪ್ರಕಾಶಪಡಿಸ್ತಾ ಇದ್ದಾನೆ ಅಂತ ಹೇಳಿದ್ರು. ಅವರ ಗ್ರಂಥಕ್ಕೆ ಅದುವೇ ಹೆಸರು, ಶ್ರುತ ಪ್ರಕಾಶಿಕೆ ಅಂತ. ನಾನು ಸ್ವಂತವಾಗಿ ಬರೆದಿಲ್ಲ, ಕಾಲಕ್ಷೇಪದಲ್ಲಿ ಕೇಳಿದ ವಿಷಯವನ್ನು ಪ್ರಕಾಶಪಡಿಸ್ತಾ ಇದೆ. ಅದೇ ಅರ್ಥ ಇಲ್ಲಿಯೂ ಅದೇ ಹೇಳ್ತಾ ಇದ್ದಾರೆ. ಯಥಾಶ್ರುತ, ಹೇಗೆ ನಾನು ಕೇಳಿದನೋ ಅದೇ ರೀತಿ ವೇದವ್ಯಾಸ ಪರಾಹ್ವೇನ ಶ್ರೀ ಸುದರ್ಶನ ಸೂರ್ಯನ. ವೇದವ್ಯಾಸ ಅಂತ ಅವರಿಗೆ ಹೆಸರು ಇತ್ತು, ಸುದರ್ಶನ ಸೂರ್ಯಗಳಿಗೆ ಅದು ಇನ್ನೊಂದು ಹೆಸರು. ಸುದರ್ಶನ ಸೂರ್ಯದಿಂದ ಬರೆಯಲ್ಪಟ್ಟಿದೆ. ಇತಿ ಶ್ರೀಹಾರಿತ ಕುಲತಿಲಕ ಶ್ರೀ ವಾಗ್ವಿಜಯ ಸೂನುನ, ವಾಗ್ವಿಜಯನ್ ಅಂತ ಅವರ ತಂದೆ ಹೆಸರು. ಶ್ರೀವತ್ಸಾಂಕ ಮಿಶ್ರ ವಂಶೇನ ಶ್ರೀರಂಗರಾಜ ದಿವ್ಯಾಜ್ಞಾಲಬ್ಧ ವೇದವ್ಯಾಸ ಅಪರನಾಮಧೇಯೇನ. ರಂಗರಾಜನ ಆಜ್ಞೆಯಿಂದ ಅವರಿಗೆ ವೇದವ್ಯಾಸ ಅಂತ ಹೆಸರಿಡಬೇಕು ಅಂತ ಆಗಿದೆ ಅವರಿಗೆ. ಶ್ರೀಮದ್ ವರದಾಚಾರ್ಯ ಪಾದಸೇವಾ ಸಮಧಿಗತ ವೇದಾರ್ಥ ಸಂಗ್ರಹ ತಾತ್ಪರ್ಯೇಣ. ಇದನ್ನು ಕೂಡ ನಡಾದುರಮ್ಮಾಳ್ ವಾತ್ಸ್ಯ ವರದಾಚಾರ್ಯರು ಅಂತ ಅವರು. ಶ್ರೀಮದ್ ವರದಾಚಾರ್ಯ ವಾತ್ಸ್ಯ ವರದಾಚಾರ್ಯರು ನಡಾದುರಮ್ಮಾಳ್ ಅಂತ ಕಾಂಚೀಪುರದಲ್ಲಿ ಅದು ಇದೆ, ಮೇಲ್ಗಡೆ ದೇವಸ್ಥಾನದಲ್ಲಿ ಆ ಚಿತ್ರವನ್ನೆಲ್ಲ ರೂಫಲ್ಲಿ ಬರೆದಿದ್ದಾರೆ. ವರದರಾಜನ ಸನ್ನಿಧಿಯ ಹಿಂದುಗಡೆ ನೋಡಬಹುದು. ಅವರ ಕಾಲಕ್ಷೇಪ ಗೋಷ್ಠಿ, ಕಾಲಕ್ಷೇಪ ಮಂಟಪ ಅಲ್ಲಿದೆ. ಅಲ್ಲಿ ಹೋದ ತಕ್ಷಣ ಆ ಕಾಲಕ್ಷೇಪ ಮಂಟಪಕ್ಕೆ ನಮಸ್ಕಾರ ಮಾಡೋದು ಸಂಪ್ರದಾಯ. ಆಮೇಲೆ ವರದರಾಜನ ಸನ್ನಿಧಿಗೆ ಹೋಗ್ತೀವಿ. ಆ ಒಂದು ಸನ್ನಿಧಿಯಲ್ಲಿ ಕಾಲಕ್ಷೇಪದಲ್ಲಿ ಕೇಳಿದ್ದಂತಹ ಅರ್ಥವನ್ನೆಲ್ಲ ಇಲ್ಲಿ ಶ್ರೀ ಸುದರ್ಶನ ಸೂರ್ಯನ ವಿಲಿಖಿತ ತಾತ್ಪರ್ಯ ದೀಪಿಕಾ ಸಮಾಪ್ತ. ತಾತ್ಪರ್ಯ ದೀಪಿಕೆಯು ಇಲ್ಲಿಗೆ ಮುಗಿಯುತ್ತೆ. ವೇದಾರ್ಥ ಸಂಗ್ರಹವು ಭಾಷ್ಯಕಾರರು ಅದನ್ನು ಭಗವದ್ ರಾಮಾನುಜವಿರಚಿತ ವೇದಾರ್ಥ ಸಂಗ್ರಹ ಸಮಾಪ್ತ. ಇಲ್ಲಿಗೆ ಇದ್ರ ಮೇಲೆ ಕೆಲವು ಶ್ಲೋಕಗಳನ್ನೆಲ್ಲ ಹೇಳ್ತಾರೆ. ಆಚಾರ್ಯರುಗಳಿಗೆಲ್ಲ ವಂದನೆ ಮಾಡ್ತಾರೆ. ತತ್ತತ್ಕಲ್ಪಿತಯುಕ್ತಿಭಿಃ ಶಕಲಶಃ ಕೃತ್ವಾ ತದೀಯಂ ಮತಂ ಯಚ್ಚಿಷ್ಯೈರುಪಮರ್ಧಿಸಾತ್ವತಮತ ಸ್ಪರ್ಧಾವತಾಂ ಉದ್ಧತಿಃ ಯಚ್ಚೇತಃ ಸತತಂ ಮುಕುಂದಚರಣದ್ವಂದ್ವಾಸ್ಪದಂ ವರ್ತತೆ ಜೀಯಾನ್ನಾಥಮುನಿಃ ಸಯೋಗಮಹಿಮ ಪ್ರತ್ಯಕ್ಷ ತತ್ವತ್ರಯಃ. ನಾಥಮುನಿಗಳಿಗೆ ಮೊದಲು ನಮಸ್ಕಾರ ಮಾಡ್ತಾರೆ, ಅವರಿಗೆ ಜಯವಾಗಲಿ. ಯೋಗ ಮಹಿಮೆಯಿಂದ ತತ್ವತ್ರಯವನ್ನೆಲ್ಲ ಪ್ರತ್ಯಕ್ಷ ಮಾಡಿಕೊಂಡವರು ಮಹಾಯೋಗಿಗಳು ನಾಥಮುನಿಗಳು ಅನ್ನೋದು ಎಲ್ಲ ಅವರವರೇ ಕಲ್ಪನೆ ಮಾಡಿಕೊಂಡು ತಮ್ಮ ತಮ್ಮ ಯುಕ್ತಿಗಳಿಂದಲೇ ಯಾವ್ಯಾವುದನ್ನೆಲ್ಲ ಮತವನ್ನು ಮಾಡಿದ್ರೋ ಅದನ್ನೆಲ್ಲ ಶಕಲಶಃ ಕೃತ್ವ ಪುಡಿ ಪುಡಿ ಮಾಡಿ ಹಾಕ್ಬಿಟ್ರು ಅಂತ ಅರ್ಥ. ಯಚ್ಚಿಷ್ಯೈ ಉಪಮರ್ದಿ ಸಾತ್ವತ ಮತ ಸ್ಪರ್ಧಾವತಾಂ ಉದ್ಧತಿ. ಸಾತ್ವತ ಮತ ಜೋಡನೆ ಸ್ಪರ್ಧೆ ಮಾಡುವವರ ಅಹಂಕಾರವನ್ನೆಲ್ಲ ಅವರ ಶಿಷ್ಯರ ಮೂಲಕ ನಾಶಪಡಿಸಿದವರು. ಯಚ್ಚೇತಃ ಸತತಂ ಮುಕುಂದ ಚರಣದ್ವಂದ್ವಾಸ್ಪದಂ ವರ್ತತೆ. ಅವರ ಮನಸ್ಸು ಎಂದಿಗೂ ಪರಮಾತ್ಮನ ಮುಕುಂದನ ಚರಣಾರವಿಂದಗಳಲ್ಲಿಯೇ ಇರುತ್ತೆ. ಅಂತಹ ನಾಥಮುನಿಗಳು ತತ್ವತ್ರಯವನ್ನು ಯೋಗ ಮಹಿಮೆಯಿಂದ ಪ್ರತ್ಯಕ್ಷ ಮಾಡಿಕೊಂಡವರು, ಸಾಕ್ಷಾತ್ಕಾರ ಮಾಡಿಕೊಂಡವರು ಅವರು. ಅವರಿಗೆ ಜಯವಾಗಲಿ. ವಂದಿಶೀಯ ವರ್ಣೀಯ ವಾಂಗ್ಮಯಂ ವಾರಿಧಿಂ ವರಗುಣೌಘ ಸಂಪದಾಂ ವತ್ಸವಂಶ ವರದಾರ್ಯ ಸಂಶ್ರಯಂ. ವತ್ಸವಂಶ ವರದಾರ್ಯ ಸಂಶ್ರಯಂ ವಾದಿಹಂಸ ನವವಾರಿದಂ ಗುರು. ವಾದಿಹಂಸ ಅಂಬುದಾಚಾರ್ಯರು ಅವರು ಇಲ್ಲಿ ವಾತ್ಸ್ಯ ವಂಶದವರು. ಅವರಿಗೆ ವರಣೀಯ ವಾಂಗ್ಮಯಂ, ಅವರು ಬಹಳ ಶ್ರೇಷ್ಠವಾದ ವಾಂಗ್ಮಯ ಅವರ ಗ್ರಂಥಗಳನ್ನು ಬರೆದಿರೋವರು. ವರಗುಣೌಘ ಸಂಪದಾಂ ವಾರಿಧಿಂ, ಶ್ರೇಷ್ಠವಾದ ಗುಣಗಳಿಂದೆಲ್ಲ
ಅವರು ಸಮುದ್ರದ ಗುಣಗಳ ಸಮುದ್ರದಂತೆ ಇದ್ದವರು, ಅವರಿಗೆ ನಾನು ವಂದನೆ ಮಾಡ್ತೇನೆ. ಶ್ರೀ ವಿಷ್ಣು ಚಿತ್ತ ಪದಪಂಕಜ ಸಂಗಮಾಯ ಚೇತೋಮಮ ಸ್ಪೃಹಯತೆ ಕಿಮತಃ ಪರೇಣ ನೋಚೇನ್ ಮಮಾಪಿ ಯತಿಶೇಖರ ಭಾರತೀನಾಂ ಭಾವಕ್ಕತಂ ಭವಿತುಮರ್ಹತಿ ವಾಗ್ಮಿದೇಯ. ವಿಷ್ಣು ಚಿತ್ತರ ಶ್ಲೋಕ ಇದು. ವಿಷ್ಣು ಪುರಾಣಕ್ಕೆ ಮಂಗಳ ಶ್ಲೋಕ, ವಿಷ್ಣು ಚಿತ್ತರು ಬರೆದಿರೋದು ಆ ಶ್ಲೋಕ ಇವರು. ಶ್ರೀ ವಿಷ್ಣು ಚಿತ್ತ ಪದಪಂಕಜ ಸಂಗಮಾಯ, ಇದು ವಿಷ್ಣು ಚಿತ್ತರ ಬರೆದಿರೋದಲ್ಲ, ಅವ್ರ ಮೇಲೆ ಬರೆದಿರುವಂತಹ ಶ್ಲೋಕ ಇದು. ಇದು ಎಂಗಳಾಳ್ವಾನ್ ವ್ಯಾಖ್ಯಾನ ಇದೆಯಲ್ಲ, ಆ ವ್ಯಾಖ್ಯಾನಕ್ಕೆ ವಿಷ್ಣು ಪುರಾಣದಲ್ಲಿ ಇರುವ ಮಂಗಳ ಶ್ಲೋಕ ಇದು. ಪ್ರಾಯಶಃ ಇಲ್ಲಿ ರಂಗರಾಮಾನುಜರು ಹೇಳಿದ್ದಾರೆ, ಅವರೇ ಬರೆದಿದ್ದಾರೋ ಅಥವಾ ಬೇರೆ ಯಾರು ಬರೆದಿದ್ದಾರೋ ತಿಳಿಯೋದು. ವಿಷ್ಣು ಚಿತ್ತ ಪದಪಂಕಜ ಸಂಗಮಾಯ, ವಿಷ್ಣು ಚಿತ್ತರ ಪದಗಳೊಡನೆ ಸೇರಲು ಚೇತಃ ಮಮ ಸ್ಪೃಹಯತೆ, ನನ್ನ ಮನಸ್ಸು ಅಲ್ಲಿಯೇ ನಿರಂತರವಾಗಿ ಇಲ್ಲೂ ಆಸೆ ಪಡುತ್ತೆ. ಮಿಕ್ಕಿದೆಲ್ಲ ಏನು ಬೇಕಾಗಿಲ್ಲ. ಕಿಂ ಅತಃಪರೇಣ, ಅದನ್ನು ಬಿಟ್ಟು ಬೇರೆ ಯಾವುದು ನನಗೆ ಬೇಕಾಗಿಲ್ಲ. ಹಾಗಿಲ್ಲದೆ ಹೋದರೆ ನೋಚೇತ್ ಮಮಾಪಿ, ನನಗೂ ಯತಿಶೇಖರ ಭಾರತೀನಾಂ ಭಾವ, ಅವರ ಭಾವಗಳೆಲ್ಲವೂ ಕೂಡ ಕಥಂ ಭವಿತುಮರ್ಹತಿ ವಾಗ್ವಿಧೇಯ, ವಾಗ್ವಿಧೇಯವಾಗಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತಾರೆ. ಅವರ ಒಂದು ಅನುಗ್ರಹದಿಂದಲೇ ನನಗೆ ಇದೆಲ್ಲವೂ ಲಭಿಸಿದೆ. ಯಃ ಪರ್ಯಾಪ್ತ ಕಲಹ ಖ್ಯಾತು ಐತಿರಾಜಾಬ್ದಿ ಚಂದ್ರಮಾಹ ಕುಶಲಂ ದಿಶತಾಂ ಮೇಸವು ಕುರುಕೇಶ್ವರ ದೇಶಕಃ. ಕುರುತಾಳ್ವಾನ್ ಯತಿರಾಜಾಬ್ಧಿ ಚಂದ್ರಮಾಹ ಅಂತ ಹೇಳಿದ್ರು. ಯತಿರಾಜ ಅನ್ನುವ ಸಮುದ್ರದಿಂದ ಮೇಲೆದ್ದ ಚಂದ್ರ, ಅವನು ಹೇಗೆ ಅಂದರೆ ಅವರು ಪರ್ಯಾಪ್ತ ಕಲಹ, ಪೂರ್ಣ ಚಂದ್ರನಾಗಿದ್ದಾರೆ. ಪೂರ್ಣ ಚಂದ್ರರು. ಯತಿರಾಜ ಅನ್ನುವ ಸಮುದ್ರದಿಂದ ಮೇಲಿದ್ದ ಪೂರ್ಣ ಚಂದ್ರರು ಅಂತ ಪ್ರಸಿದ್ಧರಾಗಿದ್ದ ಆ ಕುರುತಾಳ್ವಾನ್ ಅವರು ನನಗೆ ಎಲ್ಲ ಕುಶಲವನ್ನು ಉಂಟು ಮಾಡಲಿ. ತಸ್ಮೈ ರಾಮಾನುಜಾರ್ಯ ನಮಃ ಪರಮಯೋಗಿನೇ ಯಹ ಶ್ರುತಿ ಸ್ಮೃತಿ ಸೂತ್ರಾಣ ಅಂತರ್ಜ್ವರಂ ಅಶೀಶಮತೆ. ಶ್ರುತಿ ಸ್ಮೃತಿ ಸೂತ್ರಗಳಿಗೆ ಇರುವಂತಹ ಬೇರೆ ಎಲ್ಲ ವಿಧವಾದ ತೊಡಕುಗಳು, ಅಲ್ಲಿದ್ದ ಯಾವ್ಯಾವ ವಿರೋಧಗಳು ಆಪಾತತಃ ತೋರುತ್ತಿತ್ತೋ ಅದನ್ನೆಲ್ಲ ಪೂರ್ಣವಾಗಿ ಶಮನಗೊಳಿಸಿದಂತಹ ರಾಮಾನುಜರಿಗೆ ನಮಸ್ಕಾರ ಮಾಡ್ತೇನೆ. ಈಗ ಈ ಗ್ರಂಥದಲ್ಲಿ ಎಷ್ಟು ವಿಷಯಗಳನ್ನು ಭಾಷ್ಯಕಾರರು ನಿರೂಪಣೆ ಮಾಡಿದ್ದಾರೆ ಅನ್ನೋದಕ್ಕೆ ನನ್ನ ಕನ್ನಡ ಪುಸ್ತಕದಲ್ಲಿ ಕಂಟೆಂಟ್ಸಲ್ಲಿ ಕೊಟ್ಟಿದ್ದೀನಿ. ಈ ಕಂಟೆಂಟ್ಸ್ ಎಲ್ಲ ಮಧ್ಯದಲ್ಲಿಯೂ ಅಲ್ಲಲ್ಲಿ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದೀನಿ ಸಬ್ ಟೈಟಲ್ಸ್ ಆಗಿ. ಎಷ್ಟು ವಿಷಯಗಳು ಬಂದಿದೆ ಸಂಸ್ಕೃತ ಪುಸ್ತಕದಲ್ಲಿಯೂ ಇದೆ, ಆದರೆ ಬಹಳ ವಿಸ್ತಾರವಾಗಿದೆ. ಈ ಕಂಟೆಂಟ್ಸ್ ಅನ್ನೋದು 11 ಪುಟ ಇದೆ ನನ್ನ ಪುಸ್ತಕದಲ್ಲಿ. ಸಂಸ್ಕೃತ ಪುಸ್ತಕದಲ್ಲಿ 25-30 ಪುಟಗಳಿದೆ. ಅಷ್ಟು ವಿಷಯಗಳಿದೆ ಈ ಗ್ರಂಥದಲ್ಲಿ ಏನು ತಿಳಿಯುತ್ತೆ ನಮಗೆ. ಈ ಗ್ರಂಥದಲ್ಲಿ ಏನೇನು ವಿಷಯಗಳು ಬಂದಿದೆ ಅಂದರೆ, ಉಪಾಯ ಉಪೇಯಗಳ ಸಂಗ್ರಹವನ್ನು ಮೊದಲು ಮಾಡಿದ್ರು. ಆಮೇಲೆ ಮಿಕ್ಕವರು ಹೇಳುವಂತಹ ಉಪಾಯ ಉಪೇಯ ನಿವರ್ತ್ಯಗಳನ್ನೆಲ್ಲ ನಿರಸನ ಮಾಡೋದು, ವೇದಾಂತ ವಾಕ್ಯಗಳ ಒಂದು ತಾತ್ಪರ್ಯ, ಇದೆಲ್ಲ ಸಂಗ್ರಹವಾಗಿ ಮೊದಲು ಸ್ವಪಕ್ಷ ಸಂಕ್ಷೇಪ, ಆರಂಭದಲ್ಲಿ ಸ್ವಪಕ್ಷವನ್ನು ಸಂಕ್ಷೇಪವಾಗಿ ಹೇಳ್ತಾರೆ. ಜೀವಾತ್ಮ ಸ್ವರೂಪವೇನು, ಅಂತರ್ಯಾಮಿ ಸ್ವರೂಪವೇನು, ಭೇದ ಶ್ರುತಿಗಳಿಗೆ ವಿರೋಧವಿಲ್ಲ ಅನ್ನೋದು, ಶಂಕರ ಮತ ಸಂಕ್ಷೇಪ, ಭಾಸ್ಕರ ಮತ ಸಂಕ್ಷೇಪ, ಯಾದವ ಪ್ರಕಾಶನ, ಎಲ್ಲವನ್ನು ಸಂಕ್ಷೇಪದಲ್ಲಿ ಆರಂಭದಲ್ಲಿ ಮೊದಲು ನಿರೂಪಣೆ ಮಾಡಿ, ಆಮೇಲೆ ವಿಸ್ತಾರವಾಗಿ ಶಾಂಕರ ಮತದ ನಿರಸನ, ಅಲ್ಲಿ ಶ್ರುತಿ ಸಗುಣ ಬ್ರಹ್ಮನನ್ನೇ ಪ್ರತಿಪಾದಿಸುತ್ತೆ ಹೊರತು ನಿರ್ವಿಶೇಷ ಬ್ರಹ್ಮನಲ್ಲ. ಈ ಟೈಟಲ್ ನೋಡಿಕೊಂಡು ಪೇಜಲ್ಲಿ ನೋಡಿದ್ರೆ ಆ ಒಂದು ಪೋರ್ಷನ್ ಸಿಗುತ್ತೆ ಪುಸ್ತಕದಲ್ಲಿ ನಮಗೆ. ಆದ್ದರಿಂದ ಯಾವುದೇ ಒಂದು ಟಾಪಿಕ್ ತೆಗೆದುಕೊಂಡು ಯಾವುದೇ ವಿಷಯ ನಮಗೆ ತಿಳಿಬೇಕು ಅಂದರೆ ಕಂಟೆಂಟ್ಸ್ ಇಲ್ಲಿ ನೋಡಿದ್ರೆ ಬಹಳ ವಿಸ್ತಾರವಾಗಿ ಇಲ್ಲಿ ಸಂಸ್ಕೃತ ಪುಸ್ತಕದಿಂದಲೇ ತೆಗೆದುಕೊಟ್ಟಿರೋ ಅಂಥದ್ದು. ನಾನು ಅದನ್ನು ಸ್ವಲ್ಪ ಸಂಗ್ರಹ ಮಾಡಿ ಕೊಟ್ಟಿದ್ದೇನೆ. ಆದರೆ ಎಷ್ಟು ವಿಷಯಗಳಿದೆ ಅಂತ ನೋಡಿದ್ರೆ ಆಶ್ಚರ್ಯವಾಗುತ್ತೆ. ಅಷ್ಟು ವಿಷಯಗಳನ್ನು ನಾವು ಈಗ ಅಧ್ಯಯನ ಮಾಡಿ ಮುಗಿಸಿದ್ದೇವೆ. ಶಾಂಕರ ಮತವು ಸದ್ವಿದ್ಯೆಯು ನಿರ್ವಿಶೇಷಪರ, ಸದ್ವಿದ್ಯೆ ಉಪಕ್ರಮ, ಆದೇಶ ಶಬ್ದಾರ್ಥ ವಿಚಾರವು ಸಗುಣಪರವೇ, ಆದೇಶ ಪ್ರಶ್ನೆಯ ಅಭಿಪ್ರಾಯ, ಅವಂತೆ ಸಗುಣ ಬ್ರಹ್ಮದ ಉಪಾದಾನ ನಿಮಿತ್ತತ್ವ, ಕಾರ್ಯಕಾರಣ ಅನನ್ಯತ್ವ, ಸಗುಣ ಬ್ರಹ್ಮವೇ ಏಕೈಕ ಕಾರಣ, ಈ ಕ್ಷಣ ಅನುಪ್ರವೇಶ, ನಾಮರೂಪ ವ್ಯಾಕರಣ ಮೊದಲಾದವುಗಳ ವಾಕ್ಯಾರ್ಥಗಳು, ನಾಮರೂಪವುಳ್ಳ ಎಲ್ಲ ಪದಾರ್ಥಗಳು ಬ್ರಹ್ಮಾತ್ಮಕವೇ ಅನ್ನೋದು, ತತ್ವಮಸಿ ವಾಕ್ಯಾರ್ಥದ ಸಂಗ್ರಹ. ತತ್ವಮಸಿ ವಾಕ್ಯಾರ್ಥವು ಬ್ರಹ್ಮನಿಗೂ ಚೇತನಾಚೇತನ ಪ್ರಪಂಚಕ್ಕೂ ಆತ್ಮಶರೀರ ಭಾವವನ್ನು ತಿಳಿಸುತ್ತೆ ಹೊರತು ಸ್ವರೂಪೈಕ್ಯವನ್ನು ತಿಳಿಸೋದಿಲ್ಲ. ಅದರಲ್ಲಿ ಸಮಾನಾಧಿಕರಣ್ಯ ಹೇಗಿದೆ, ವೇದಾಂತ ಶ್ರವಣದಿಂದಲೇ ವ್ಯುತ್ಪತ್ತಿಯು ಪೂರ್ತಿಯಾಗುತ್ತೆ. ಅಂತರ್ಯಾಮಿಯನ್ನು ತಿಳಿದುಕೊಂಡಾಗ ಎಲ್ಲ ಶಬ್ದಗಳಿಂದಲೂ ಪರಮಾತ್ಮನೇ ಹೇಳಲ್ಪಡ್ತಾನೆ. ಸರ್ವಶಬ್ದ ವಾಚ್ಯತ್ವ, ವೈದಿಕ ಶಬ್ದಗಳು ಪರಮಾತ್ಮ ಪರ್ಯಂತವಾಗಿ ಅರ್ಥ ಹೊಂದಿದೆ.
ಸದ್ವಿದ್ಯೆಯು ವಿಶಿಷ್ಟಾದ್ವೈತ ವಿಷಯವೇ. 6 ವಿಧ ತಾತ್ಪರ್ಯ ಲಿಂಗಗಳಿಂದಲೂ ತಿಳಿಯುತ್ತೆ. ಷಡ್ವಿಧ ತಾತ್ಪರ್ಯ ಲಿಂಗದಿಂದ ಛಾಂದೋಗ್ಯದ ಸದ್ವಿದ್ಯಾ ಪ್ರಕರಣವು ವಿಶಿಷ್ಟಾದ್ವೈತ ವಿಷಯ. ಇಲ್ಲಿಯೇ ವಿಶಿಷ್ಟಾದ್ವೈತ ಅನ್ನುವ ಶಬ್ದ ಮೊದಲು ಬಂದಿರುವಂಥದ್ದು. ಸುದರ್ಶನ ಸೂರಿಗಳು ಉಪಯೋಗಿಸ್ತಾರೆ ವ್ಯಾಖ್ಯಾನದಲ್ಲಿ. ಶೋಧಕ ರಾಮಾನುಜರು ಎಲ್ಲಿಯೂ ಉಪಯೋಗಿಸಿಲ್ಲ ವಿಶಿಷ್ಟಾದ್ವೈತ ಅನ್ನೋ ಶಬ್ದವನ್ನು. ಶೋಧಕ ವಾಕ್ಯಗಳು ಸಗುಣ ಬ್ರಹ್ಮಪರವೇ. ಸತ್ಯಜ್ಞಾನಾದಿ ವಿಶಿಷ್ಟನಾದ ಬ್ರಹ್ಮನನ್ನೇ ಶ್ರುತಿ ತಿಳಿಸುತ್ತೆ. ತತ್ವಂ ಪದಗಳು ಇದೆಲ್ಲ ತತ್ವಮಸಿ ವ್ಯಾಖ್ಯಾನ. ಶಬ್ದ ಪ್ರಮಾಣದಿಂದ ನಿರ್ವಿಶೇಷ ವಸ್ತು ಸಿದ್ಧಿಸೋದಿಲ್ಲ. ಯಾವುದೇ ಒಂದು ಟಾಪಿಕ್ ತೆಗೆದುಕೊಂಡ್ರು ನಾವು ಆ ಭಾಗದಲ್ಲಿ ಹೇಗೆ ಭಾಷ್ಯಕಾರರು ಇದನ್ನು ಸ್ಥಾಪನೆ ಮಾಡಿದ್ದಾರೆ ಅದನ್ನು ನೋಡಬಹುದು. ಇಷ್ಟು ವಿಸ್ತಾರವಾಗಿ ವಿಷಯಗಳು ಇದೆ, ಎಷ್ಟು ವಿಷಯಗಳಿದೆ. ಈ ಕಂಟೆಂಟ್ಸ್ ಇಟ್ಟುಕೊಂಡ್ರೆ ಯಾವ ವಿಷಯ ಬೇಕಾದರೂ ತೆಗೆದುಕೊಂಡು ಅಧ್ಯಯನ ಮಾಡ್ಬೋದು. ಸ್ವಯಂ ಪ್ರಕಾಶವಾದ ಬ್ರಹ್ಮದ ಆರೋಪಿತ ವಿಶೇಷಗಳನ್ನು ತಿಳಿಸೋದು ಅನ್ನುವ ವಾದದ ನಿರಾಕರಣೆ. ನಿರ್ವಿಕಲ್ಪ ಪ್ರತ್ಯಕ್ಷವು ಸವಿಶೇಷ ವಸ್ತುವನ್ನೇ ತಿಳಿಸುತ್ತೆ. ಭೇದಾಭೇದವಾದದ ನಿರಾಕರಣೆ. ವಾಚಾರಂಭಣ ಮೊದಲಾದ ವಾಕ್ಯಗಳು ಭೇದ ನಿರಾಸಕವಲ್ಲ. ಮೊದಲಾದ ಸದೇವ ಶ್ರುತಿಗಳು ಹಾಗೆಯೇ ಭೇದವನ್ನು ನಿರಸನ ಮಾಡೋದಿಲ್ಲ. ಅಸದೇವ ವಾಕ್ಯದಿಂದ ವೈಶೇಷಿಕ ಮತದ ನಿರಸನ. ಇದೆಲ್ಲ ಕೂಡ ಹೀಗೆ ನಿರ್ದಿಷ್ಟಾನ ಭ್ರಮೆ, ಅಸಂಭವ ಅನ್ನುವುದು. ಶೋಧಕ ವಾಕ್ಯ, ನೇತಿ ನೇತಿ ಮೊದಲಾದವು ಭೇದ ನಿಷೇಧಕವಲ್ಲ, ಸವಿಶೇಷ ಬ್ರಹ್ಮಪರವೇ. ತಿರೋಧಾನ ಅನುಪಪತ್ತಿ. ತಿರೋಧಾನ ದೋಷವು ಎಲ್ಲ ಪಕ್ಷಗಳಿಗೂ ಸಮಾನ ಅನ್ನುವ ಪೂರ್ವ ಪಕ್ಷಿಯ ಆಶಯ. ತಿರೋಧಾನ ಅನುಪಪತ್ತಿ ಹೇಳಿದಾಗ ಅವರು ಹೇಳ್ತಾರೆ, ನಿಮ್ಮ ಸಿದ್ಧಾಂತದಲ್ಲೂ ಇದೆ, ಜೀವಾತ್ಮನಿಗೆ ತಿರೋಧಾನ ಆಗಿದೆ ಅಂತ ಹೇಳ್ತಿರಲ್ಲ ನೀವು. ಪರಮಾತ್ಮ ಸ್ವರೂಪ ಪ್ರಕೃತಿಯಿಂದ ತಿರೋಧಾನವಾಗಿದ್ದರೆ ಸ್ವರೂಪ ನಾಶವಾಗತ್ತೆಯೇ ಅಂತ ಕೇಳ್ತಾರೆ. ಆದರೆ ನಾವು ಧರ್ಮಭೂತ ಜ್ಞಾನವನ್ನು ನಿರೂಪಣೆ ಮಾಡೋದ್ರಿಂದ ಅದರ ಸಂಕೋಚ ವಿಕಾಸವೇ ಕಾರಣ ಅನ್ನೋದನ್ನು ಇಲ್ಲಿ ನಿತ್ಯವಾದ ಧರ್ಮಭೂತ ಜ್ಞಾನದ ಸಂಕೋಚವೇ ತಿರೋಧಾನ, ಆದ್ದರಿಂದ ಸಿದ್ಧಾಂತದಲ್ಲಿ ಯುಕ್ತವಾಗಿದೆ. ಇದನ್ನು ಉತ್ತರ ಕೊಡ್ತಾರೆ ಅದಕ್ಕೆ. ಆದ್ದರಿಂದ ಕರ್ಮದಿಂದ ಧರ್ಮಭೂತ ಜ್ಞಾನದ ಸಂಕೋಚ ಅನ್ನೋದು ಪ್ರಾಮಾಣಿಕವಾದದ್ದು. ಅವಿದ್ಯಾ ಸ್ವರೂಪ ಅನುಪಪತ್ತಿ, ಏಕಜೀವವಾದ ನಿರಾಸನ, ಅವಿದ್ಯಾ ನಿವರ್ತಕ ನಿವೃತ್ತಿ ಅನುಪಪತ್ತಿಗಳು, ಜ್ಞಾತೃ ಅನುಪಪತ್ತಿ, ಹಾಗೆಯೇ ಸಾಮಗ್ರಿ ಅನುಪಪತ್ತಿ. ಮಿಥ್ಯಾರೂಪದ ಶಾಸ್ತ್ರದಿಂದ ನಿರ್ವಿಶೇಷ ವಸ್ತು ಜ್ಞಾನ ಉಂಟಾಗೋದಿಲ್ಲ. ಶಾಸ್ತ್ರ ಪ್ರತ್ಯಕ್ಷಗಳಿಗೆ ವಿರೋಧ ಇಲ್ಲ. ಇದೆಲ್ಲ ಕೂಡ ಪ್ರಧಾನವಾದ ವಿಷಯಗಳು. ಒಂದೊಂದನ್ನು ತೆಗೆದುಕೊಂಡು ವಿಸ್ತಾರವಾಗಿ ಸ್ಥಾಪನೆ ಮಾಡಿದ್ದಾರೆ. ಶ್ರುತಿ ಪ್ರಸ್ಥಾನ ಅಂತ ಇಲ್ಲಿ ವೇದಾರ್ಥ ಸಂಗ್ರಹವನ್ನು ಯಾಕೆ ಹೇಳ್ತೀವಿ ನಾವು ಅಂದರೆ, ಇಷ್ಟು ವಿಷಯಗಳಿದೆ ಇದರಲ್ಲಿ. ಆಶ್ಚರ್ಯವಾಗಿ ಅಷ್ಟು ವಿಷಯಗಳನ್ನು ತೆಗೆದುಕೊಂಡು ನಿರೂಪಣೆ ಮಾಡಿದ್ದಾರೆ. ಉಪಾಧಿ ಪ್ರಯುಕ್ತವಾದ ಇದು ಭಾಸ್ಕರರ ಪಕ್ಷ. ಇದೆಲ್ಲ ಕೂಡ ಘಟಾಕಾಶ ಮೊದಲಾದದ್ದು. ಯಾದವ ಪ್ರಕಾಶನ ಮತದ ನಿರಾಕರಣೆ, ಮತ್ತು ಈಶ್ವರನ ಒಂದಂಶದಲ್ಲಿ ಕಲ್ಯಾಣ ಗುಣ, ಮತ್ತೊಂದರಲ್ಲಿ ದೋಷ, ಇದೆಲ್ಲ ಯಾದವ ಪ್ರಕಾಶರದ ಗುಣದ ಅವರ ಭೇದಾಭೇದವಾದದ ನಿರಾಕರಣೆ ಅದು. ಹಾಗೆಯೇ ಸ್ವಮತ ಸ್ಥಾಪನ ಆಮೇಲೆ ಬರುತ್ತೆ. ಇದೆಲ್ಲ ವಿಸ್ತಾರವಾಗಿ ಮಾಡಿ ಅದ್ವೈತ ಭೇದಾಭೇದ, ಭಾಸ್ಕರರ ಔಪಾಧಿಕ ಭೇದಾಭೇದ, ಯಾದವ ಪ್ರಕಾಶರ ಸ್ವಾಭಾವಿಕ ಭೇದಾಭೇದವಾದಗಳನ್ನು ನಿರಸನ ಮಾಡಿ ಸ್ವಮತ ಸ್ಥಾಪನ ಮಾಡುವಾಗ ತತ್ವಮಸಿಯಲ್ಲಿ ಸಾಮಾನಾಧಿಕರಣಕ್ಕೆ ಮುಖ್ಯತ್ವ. ಭೇದ ಶ್ರುತಿ ಘಟಕ ಶ್ರುತಿಗೆ ವಿರೋಧ ಇಲ್ಲ, ಅದಕ್ಕೆಲ್ಲ ಶ್ರುತಿ ಸ್ಮೃತಿ ಪ್ರಮಾಣಗಳು. ತತ್ವಂ ಪದಗಳು ಎರಡೂ ಕೂಡ ಬ್ರಹ್ಮನನ್ನೇ ತಿಳಿಸುತ್ತೆ. ಇತರ ಪಕ್ಷದಲ್ಲಿ ಸಮಾನಾಧಿಕರಣಕ್ಕೆ ಹಾನಿಯಾಗುತ್ತೆ. ಚೇತನಾಚೇತನಾತ್ಮಕ ಪ್ರಪಂಚ ಎಲ್ಲ ಅವಸ್ಥೆಯಲ್ಲಿಯೂ ಬ್ರಹ್ಮನ ಪ್ರಕಾರವೇ. ಕಾರ್ಯಕಾರಣಗಳಲ್ಲಿ ಅನನ್ಯತ್ವ. ಬ್ರಹ್ಮವೇ ಜಗತ್ತಿಗೆ ಉಪಾದಾನ ಕಾರಣ. ಬ್ರಹ್ಮನಿಗೆ ಜೀವರೂಪದಿಂದ ಪರಿಣಾಮ ಅನ್ನೋದು ಪ್ರಮಾಣ ವಿರುದ್ಧ. ಇದೆಲ್ಲವನ್ನು ಹೇಳ್ತಾರೆ ಇಲ್ಲಿ. ಚೇತನಾಚೇತನ ಬ್ರಹ್ಮನೇ ಕಾರಣನೂ ಕಾರ್ಯನೂ ಆಗಿದ್ದಾನೆ. ಆದರೆ ಅವನಿಗೆ ನಿರ್ದೋಷತ್ವವೂ ಇದೆ, ಉಪಾದಾನತ್ವವೂ ಸಿದ್ಧಿಸುತ್ತೆ. ಇದೆಲ್ಲವೂ ಕೂಡ ಸೃಷ್ಟಿಯಲ್ಲಿ ನಿತ್ಯವಾದ ಚೇತನಾಚೇತನಗಳಲ್ಲಿ ಪರಿಣಾಮ. ಅವಿಕಾರಿಯಾದ ಬ್ರಹ್ಮನಿಗೆ ಅವನಿಗೆ ಕಾರ್ಯಕಾರಣ ಶಬ್ದ ವಾಚ್ಯತ್ವವು ಪ್ರಧಾನವಾಗಿ ಮುಖ್ಯಾರ್ಥದಲ್ಲಿಯೇ ಬರುತ್ತೆ. ಶರೀರಿ ಭಾವ. ಪರಮಾತ್ಮನಿಗೆ ಸರ್ವವೂ ಶರೀರವಾಗಿದ್ದು ಸರ್ವಶಬ್ದ ವಾಚ್ಯತ್ವ. ಸರ್ವಾಂತರ್ಯಾಮಿಯಾಗಿರೋದಕ್ಕೆ ಶ್ರುತಿ ಸ್ಮೃತಿ ಪ್ರಮಾಣಗಳು. ಎಲ್ಲ ಶಾಸ್ತ್ರಗಳ ಸಾರಭೂತವಾದ ಉಪದೇಶ. ಪ್ರತಿಪಾದಿಸಿದ ವಿಷಯಗಳಲ್ಲಿ ಪ್ರಮಾಣಗಳು. ಪರಮಾತ್ಮನಲ್ಲಿ ಪ್ರಪತ್ತಿ ಮಾಡದೇ ಇದ್ದರೆ ಮೋಕ್ಷವಿಲ್ಲ. ಅವನು ಸರ್ವಶಕ್ತ, ಆಶ್ಚರ್ಯ ಸ್ವರೂಪವನ್ನು ಉಳ್ಳವನು. ಏಕತ್ವೇ ಸತಿ ನಾನಾತ್ವಂ. ಈ ಶ್ಲೋಕವು ಭಾಷ್ಯಕಾರರೇ ಹೇಳಿರುವ ಕಾರಿಕೆ ಇದು. ಸರ್ವವಸ್ತು ವಿಸಜಾತೀಯನಾಗಿದ್ದಾನೆ. ಹಾಗೆಯೇ ನಿರ್ಗುಣ, ಸಗುಣ, ಭೇದ ನಿಷೇಧ, ಐಕ್ಯ, ಶರೀರಾತ್ಮಭಾವ, ಎಲ್ಲ ಶ್ರುತಿಗಳಿಗೂ ಮುಖ್ಯಾರ್ಥವನ್ನು ಹೇಗೆ ಹೇಳೋದು?
ನಿರ್ಗುಣ ಅಂತ ಹೇಳುವ ವಾಕ್ಯವಿದೆ, ಸಗುಣ ಹೇಳುವುದಿದೆ, ಭೇದ ಹೇಳುವುದಿದೆ, ಭೇದ ನಿಷೇಧ ಮಾಡುವ ವಾಕ್ಯವಿದೆ, ಐಕ್ಯ ಹೇಳುವ ಹಾಗಿದೆ, ಶರೀರಾತ್ಮಭಾವ ಹೇಳುವ ಹಾಗಿದೆ. ಎಲ್ಲದಕ್ಕೂ ಕೂಡ ಮುಖ್ಯಾರ್ಥವನ್ನೇ ಹೇಗೆ ಹೇಳ್ತೀವಿ ನಾವು. ವಿವಿಧ ಶ್ರುತಿಗಳಿಗೆ ಅವಿರುದ್ಧವೂ ಮುಖ್ಯವೂ ಆದ ಅರ್ಥ ಪ್ರತಿಪಾದನೆ ಮುಖ್ಯವಾದ ಒಂದು ಘಟ್ಟ ಇದು. ಆಮೇಲೆ ಅವರೇ ಪ್ರಶ್ನೆ ಹಾಕ್ತಾರೆ, ಅಭೇದೋವ ಭೇದೋವ ಧ್ಯಾತ್ಮಕತಾವ ವೇದಾಂತ ವೇದ್ಯ, ಅದರ ವಿಷಯ ಬರುತ್ತಲ್ಲಿ. ತತ್ವಮಸಿ ವಾಕ್ಯದಿಂದ ಐಕ್ಯ ಜ್ಞಾನವೇ ಮೋಕ್ಷೋಪಾಯ ಅನ್ನೋದು ಸರಿಯಲ್ಲ. ವಿಷಯ ವಿಭಾಗದಿಂದ ಐಕ್ಯ ಪೃಥಕ್ ಜ್ಞಾನಗಳು ಮೋಕ್ಷೋಪಾಯ. ಅದರಿಂದ ಬ್ರಹ್ಮನ ತಿಳಿದರೆ ಸದೇವ ಸೌಮ್ಯದಮಗ್ರ ಆಸೀತ್ ಅಂತ ಉಪಾಸನೆ ಮಾಡಿದರೆ ಮೋಕ್ಷ ಅಂದರೆ ಒಬ್ಬನೇ ಇರುವ ಹಾಗೆ ಇದೆ. ಅಯಮಾತ್ಮ ಬ್ರಹ್ಮ ಅಂತ ತಿಳಿದು ಉಪಾಸನೆ ಮಾಡಬೇಕು. ಇನ್ನೊಂದು ಕಡೆ ಹೇಳಿದೆ ಪೃಥಕ್ ಆತ್ಮಾನಂ ಪ್ರೇರಿತಾರಂಚ ಮತ್ವ ಅನ್ನೋದು ಉಪಾಸನೆಯನ್ನು ತಿಳಿಸುತ್ತೆ. ಬೇರೆ ಅಂತ ತಿಳಿದು ಉಪಾಸನೆ ಮಾಡಬೇಕು. ಪೃಥಕ್ತ್ವ ಜ್ಞಾನವೂ ಇದೆ, ಐಕ್ಯ ಜ್ಞಾನವೂ, ಎರಡೂ ಮೋಕ್ಷೋಪಾಯ ಅಂತ ಹೇಳಿದೆ. ಆದರೆ ಎರಡರಲ್ಲೂ ವಿರೋಧವಿಲ್ಲ ಅನ್ನೋದನ್ನು ತಿಳಿಸ್ತಾರೆ. ಬ್ರಹ್ಮವು ತ್ರಿವಿಧ ಅನ್ನುವುದು ಭೇದವು ಪ್ರಾಮಾಣಿಕವೇ. ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮವೇತತ್ ಅಂತ ಹೇಳುತ್ತೆ. ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವ ಅಂತ ಹೇಳಿ. ಹಾಗೆಯೇ ತತ್ವಮಸಿ ವಾಕ್ಯ ಸದ್ವಿದ್ಯೆ ಸಗುಣಪರಕ್ಕೆ ಪೂರ್ವಾಚಾರ್ಯರ ಪ್ರಮಾಣಗಳೇನು? ಜೀವನ ಕರ್ತೃತ್ವ, ಸ್ವಾತಂತ್ರ್ಯ, ಪರಮಾತ್ಮನ ಸರ್ವ ನಿಯಾಮಕತ್ವ, ಇದೆಲ್ಲ ಪರಬ್ರಹ್ಮನ ಪುರುಷೋತ್ತಮದಲ್ಲಿ ನಿರ್ದಿಶಯ ಪ್ರೀತಿ ರೂಪವಾದ ಭಕ್ತಿಯೇ ಅವನ ಪ್ರಾಪ್ತಿಗೆ ಉಪಾಯ. ಅದಕ್ಕೆ ಶ್ರುತಿ ಸ್ಮೃತಿ ಪೂರ್ವಾಚಾರ್ಯರುಗಳ ಪ್ರಮಾಣಗಳು. ಹಾಗೆಯೇ ವೇದಬಾಹ್ಯವು ತರ್ಕಾನುಗ್ರಹೀತ ಶ್ರುತಿಗೆ ವಿರುದ್ಧವೂ ಆದ ಚಾರ್ವಾಕಾದಿ ಮತಗಳು ಪ್ರಾಮಾಣಿಕವಲ್ಲ. ಸಾತ್ವಿಕಾದಿ ಪುರಾಣಗಳ ಪ್ರಾಮಾಣ್ಯ ನಿಶ್ಚಯ. ಯಾವುದು ಪುರಾಣಗಳಲ್ಲಿ ಚತುರ್ಮುಖ ಬ್ರಹ್ಮನು ಕ್ಷೇತ್ರಜ್ಞನೇ, ಇದೆಲ್ಲವೂ ಕೂಡ ಅಲ್ಲಿ ಬಂತು. ಅಪೌರುಷೇಯವಾದ ವೇದಗಳ ತಾತ್ಪರ್ಯ ನಾರಾಯಣ ಪರವೇ ಅನ್ನುವುದು ನಿರ್ಣಯ. ಅದರಲ್ಲಿ ಯಾವ ವಿರೋಧವೂ ಇಲ್ಲ. ಅವನೇ ಜಗತ್ಕಾರಣ, ಸಕಲ ವೇದಗಳ ನಿಶ್ಚಯ. ತೈತಿರಿಯ ಪುರುಷೋಕ್ತ ಸೂಕ್ತಾದಿಗಳು ನಾರಾಯಣ ಪರತ್ವವನ್ನೇ ತಿಳಿಸುತ್ತೆ. ನಾರಾಯಣ ಅನುವಾಕ ಬಹಳ ಪ್ರಧಾನವಾದದ್ದು ಅಂತ ಹೇಳ್ತಾರೆ. ನಾರಾಯಣ ಅನುವಾಕವು ಅತ್ಯಂತ ಪ್ರಧಾನವಾದ ಭಾಗ ಉಪನಿಷತ್ತುಗಳಲ್ಲಿ ಅಂತ ಹೇಳಿ ಸರ್ವವಿದ್ಯಾ ಉಪಾಸ್ಯತ್ವವನ್ನು ತಿಳಿಸುತ್ತೆ. ಶಿವ ಶಂಭು ಶಬ್ದಗಳಿಗೆ ಅದಕ್ಕೆ ಬರುವ ವಾಕ್ಯಗಳಿಗೆ ಅರ್ಥ. ತಥೋ ಇದುತ್ತರ ತರಂ ಮೊದಲಾದ ಮಂತ್ರಗಳು. ದಾರ ವಿದ್ಯಾ ಪ್ರತಿಪಾದ್ಯನಾದವನು ಪರತತ್ವವಾದ ನಾರಾಯಣೇ ತ್ರಿಮೂರ್ತಿಗಳಲ್ಲಿ ವಿಷ್ಣುವಾಗಿ ಅವತರಿಸಿರುವವನು. ಅಂತರಾದಂತರಂ ಪ್ರಾವಿಶತೆ. ಈ ವಾಕ್ಯಗಳಿಗೆಲ್ಲ ಹೇಗೆ ಅರ್ಥ ಮಾಡಬೇಕು ನಾವು, ಇದೆಲ್ಲವನ್ನು ಕೂಡ ಇಲ್ಲಿ ಒಂದೊಂದಾಗಿ ಹೇಳ್ತಾರೆ. ಹಾಗೆಯೇ ಇತಿಹಾಸ ಪುರಾಣಗಳಲ್ಲಿಯೂ ನಾರಾಯಣನೇ ಪರಮಕಾರಣ ಅಂತ ತಿಳಿಸುತ್ತೆ. ವಿಷ್ಣುವೇ ಒಂದು ಸಂಶಯ ಇದೆ, ಕೇಳುವುದಾ? ಕೇಳಿ. ಅಂದ್ರೆ ಇದು ತ್ರಿಮೂರ್ತಿಗಳಲ್ಲಿ ಚತುರ್ಮುಖ ಬ್ರಹ್ಮ ಅವನು ಬದ್ಧ ಜೀವ ಕರ್ಮವಶ್ಯ ಅಂತ ಹೇಳ್ದಂಗೆ ಈಶ್ವರನು ಕರ್ಮವಶ್ಯ ಅಂತ ಹೇಳ್ತಾರ ರುದ್ರಾನು ಕರ್ಮವಶ್ಯನೇ, ಹೌದು, ಸಂದೇಹವೇ ಇಲ್ಲ. ರುದ್ರಾನು ಕರ್ಮವಶ್ಯ, ಹೌದು. ವಿಷ್ಣು ಮಾತ್ರ ಅವನ ಸಾಕ್ಷಾತ್ ಅವತಾರ, ದೇವ ಅವತಾರ. ರುದ್ರ ಶಿವ ಈಶ್ವರ ಅದೆಲ್ಲ ಒಂದೇ ಅಂತನಾ? ಹೌದು ಹೌದು. ಈಶ್ವರ ಅಂತ ಹೇಳೋದು ಶಬ್ದ ನಾವು ಪರಮಾತ್ಮನಿಗೂ ಈಶ್ವರ ಅನ್ನುವ ಶಬ್ದ ಉಪಯೋಗಿಸಲ್ಪಡುತ್ತೆ ಅನೇಕ ಕಡೆ. ಆದರೆ ರುದ್ರ ಅನ್ನುವ ದೇವತೆ ಅಲ್ಲ. ಆಗ ಅಲ್ಲಿ ಹೇಳುವಾಗ ಈಶ್ವರ ಅಂತ ಹೇಳುವಾಗ ಅದು ಪರಮಾತ್ಮನನ್ನು ಕೂಡ ಈಶ್ವರ ಅನ್ನುವ ಶಬ್ದದಿಂದ ಅನೇಕ ಕಡೆ ಹೇಳಿದೆ ಉಪನಿಷತ್ತುಗಳಲ್ಲಿ. ರುದ್ರ ಅನ್ನುವ ದೇವತೆ ಬೇರೆ. ತ್ರಿಮೂರ್ತಿಗಳಲ್ಲಿ ವಿಷ್ಣು ಒಬ್ಬನೇ ನಾರಾಯಣ ಸ್ವರೂಪ ಅಂತ. ಹೌದು ಹೌದು ಹೌದು. ಥ್ಯಾಂಕ್ ಯು. ಅದರಿಂದ ವಿಷ್ಣು ಪುರಾಣ ಕೂಡ ವಿಷ್ಣುವೇ ಪರಮಕಾರಣ ಅನ್ನು ತಿಳಿಸುತ್ತೆ. ನಾರಾಯಣ ಅನ್ನುವಾಕಕ್ಕೆ ಸಮನಾದದ್ದು ಇದು ಭಾಷ್ಯಕಾರರ ಅಭಿಪ್ರಾಯ. ಉಪನಿಷತ್ತುಗಳಲ್ಲಿ ನಾರಾಯಣ ಅನುಕವು ಹೇಗೆ ಪ್ರಧಾನವೋ ಪುರಾಣಗಳಲ್ಲಿ ವಿಷ್ಣು ಪುರಾಣವೋ ಹಾಗೆಯೇ ಪ್ರಧಾನವಾದದ್ದು. ಪರಮಾತ್ಮನ ಅಪರಿಚ್ಛಿನ್ನವಾದ ಸ್ವರೂಪ, ಅವನ ವಿಕಾರರಹಿತತ್ವ, ಆಶ್ಚರ್ಯ ಗುಣಗಳ ರಾಶಿಯಾದ ಪರಮಾತ್ಮ, ವಸ್ತು ಅಪರಿಚ್ಛೇದ್ಯ, ಉಭಯಲಿಂಗ ವಿಶಿಷ್ಟತ್ವ, ಜಗತ್ತಿನೊಡನೆ ಸಮಾನಾಧಿಕರಣ್ಯ, ಎಲ್ಲವೂ ಅವನ ವಿಭೂತಿಯೇ ಅಂತ ಹೇಳೋದು. ಶರೀರ ತಾದಾತ್ಮ್ಯ, ಹೇಗೆ ಅವನ ಜಗತ್ತಿನೊಡನೆ ತಾದಾತ್ಮ್ಯ ಶರೀರಾತ್ಮಭಾವದಿಂದ ಅವನೇ ತನ್ನ ಇಚ್ಛೆಯಿಂದ ದೇವಾದಿ ರೂಪಗಳಲ್ಲಿ ಅವತಾರ ಮಾಡ್ತಾನೆ. ಇದೆಲ್ಲವೂ ಕೂಡ ಚತುರ್ಮುಖನು ಕರ್ಮವಶ್ಯನೇ ಮೊದಲಾದದ್ದು. ಆಮೇಲೆ ಶಬ್ದವು ಸಿದ್ಧವಸ್ತುವನ್ನು ಬೋಧಿಸೋದು, ಈ ವಿಷಯವನ್ನು ತೆಗೆದುಕೊಳ್ತಾರೆ. ಶಬ್ದಕ್ಕೆ ಬೋಧಕತ್ವ ಶಕ್ತಿ ಇದೆಯೇ ಸಿದ್ಧವಸ್ತುವನ್ನ ಅಂತ. ಮಂತ್ರಾರ್ಥವಾದ ವಾಕ್ಯಗಳು ಸ್ವಾರ್ಥದಲ್ಲಿ ಪ್ರಮಾಣ. ಪೂರ್ವಮೀಮಾಂಸಕರ ಒಂದು ಮತವನ್ನೆಲ್ಲ ಇಲ್ಲಿ ನಿಯೋಗ ಅಂತ ಅವರೇನು ಹೇಳ್ತಾರೋ ಅದನ್ನು ನಿರಾಕರಣೆ ಮಾಡೋದು. ಶೇಷಿ ಭಾವ ಲಕ್ಷಣ ನಿರೂಪಣೆ. ಹಾಗೆಯೇ ಅವರು ಸ್ವರ್ಗಕಾಮ ಮೊದಲಾದ ಪದಗಳು ನಿಯೋಜ್ಯ ವಿಶೇಷವನ್ನು ತಿಳಿಸುತ್ತೆ. ನಿಯೋಗ ಅಂದರೆ
ಅದು ಒಂದು ಕರ್ಮದಿಂದ ಉಂಟಾಗುವಂತಹ ಒಂದು ಅಪೂರ್ವ ಅನ್ನುವ ಒಂದು ಪದಾರ್ಥ, ಅದು ಒಂದು ಸ್ವರ್ಗವನ್ನು ಕೊಡುತ್ತೆ ಯಾವುದೋ ಕಾಲದಲ್ಲಿ ಅಂತ ನಿರೂಪಣೆ ಮಾಡ್ತಾರೆ. ಅದು ಸರಿ ಇಲ್ಲ ಅಂತ ಹೇಳಿ ಎಲ್ಲ ಕರ್ಮಗಳಿಂದಲೂ ನಾರಾಯಣನೇ ಸರ್ವಕರ್ಮಪ್ರದ ಆರಾಧಿಸಲ್ಪಡುವವನು, ಪರಮಾತ್ಮನೇ ಫಲಪ್ರದ. ಪೂರ್ವಾಚಾರ್ಯರ ಪ್ರಮಾಣಗಳು, ಶ್ರುತಿ ಪ್ರಮಾಣಗಳು, ಸ್ಮೃತಿ ಇತಿಹಾಸ ಪುರಾಣಗಳ ಪ್ರಮಾಣಗಳು ಎಲ್ಲವೂ ದೇವತೆಗಳ ಅಂತರ್ಯಾಮಿಯಾದ ಪರಮಾತ್ಮನ ಆರಾಧನಾ ರೂಪವೇ ಎಲ್ಲ ಕರ್ಮಗಳು, ಅವನೇ ಫಲಪ್ರದ. ಇದೆಲ್ಲವೂ ಕೂಡ ಅಲ್ಲಿ ಪೂರ್ವಮೀಮಾಂಸಕರ ಮತವನ್ನೆಲ್ಲ ನಿರೂಪಣೆ ಮಾಡಿ ನಿತ್ಯ ವಿಭೂತಿಯ ಸಮರ್ಥನೆ ಅದನ್ನು ಮಾಡ್ತಾರೆ. ಉಭಯ ವಿಭೂತಿ, ದಿವ್ಯಮಂಗಳ ವಿಗ್ರಹಗಳಿಗೆ ಶ್ರುತಿ ಪ್ರಮಾಣ, ಹಾಗೆಯೇ ಅವನು ಶ್ರೀ ವಿಶಿಷ್ಟತ್ವ, ಪರಮಪದಕ್ಕೆ ಶ್ರುತಿ ಪ್ರಮಾಣ, ವಿಲಕ್ಷಣ ಸ್ಥಾನವನ್ನು ತಿಳಿಸುತ್ತೆ. ಪರಮಪದ ಅನ್ನೋ ಶಬ್ದಕ್ಕೆ 3 ಅರ್ಥಗಳನ್ನು ಹೇಳ್ತಾರೆ. ಜೀವಾತ್ಮ ಸ್ವರೂಪವು, ಪರಿಶುದ್ಧ ಆತ್ಮಸ್ವರೂಪ, ಪರಮಾತ್ಮ ಸ್ವರೂಪ, ಪರಮಪದ, 3 ಅರ್ಥಗಳು ಇದೆ ಪರಮಪದ ಅನ್ನುವ ಶಬ್ದಕ್ಕೆ. ಅದೆಲ್ಲವನ್ನು ಇಲ್ಲಿ ಅರ್ಥ ಮಾಡಿ ಎಲ್ಲವೂ ಕೂಡ ಅದರಲ್ಲಿ ವಿಗ್ರಹ, ವಿಭೂತಿ, ಶ್ರೀ ವಿಶಿಷ್ಟತ್ವ ಇದಕ್ಕೆಲ್ಲ ಪ್ರಮಾಣಗಳನ್ನು ತೋರಿಸ್ತಾರೆ. ಅವನ ಆಶ್ಚರ್ಯಕರವಾದ ದಿವ್ಯರೂಪದ ವರ್ಣನೆ, ಬ್ರಹ್ಮಸೂತ್ರ ಪ್ರಮಾಣ, ಅಂತಹ ತದ್ಧರ್ಮೋಪದೇಶ ಅಂತ ಬ್ರಹ್ಮಸೂತ್ರದಲ್ಲಿ ಸ್ಥಾಪನೆ ಮಾಡಿರೋದು. ಈಗ ವಾಕ್ಯಕಾರರ ವಚನೆ, ದ್ರವಿಡ ಭಾಷೆಕಾರರು, ಪೂರ್ವಾಚಾರ್ಯರುಗಳ ಮಾತುಗಳನ್ನೆಲ್ಲ ತಿಳಿಸಿ ಪರಿಜನ, ಪರಿಸ್ಥಾನ ಎಲ್ಲವೂ ಇದೆ. ಶಬ್ದಕ್ಕೆ ಸ್ವಾಭಾವಿಕವಾದ ಬೋಧಕತ್ವ ಶಕ್ತಿ ಇದೆ. ವೇದವು ಸ್ವತಃ ಪ್ರಮಾಣ, ವೇದದ ನಿತ್ಯತ್ವ, ಅಪೌರುಷೇಯತ್ವ ಇದನ್ನೆಲ್ಲ ಹೇಳಿ ಎಲ್ಲ ಸರ್ವಶರೀರಿಯಾಗಿದ್ದಾನೆ ಪರಮಾತ್ಮ. ಪರಭಕ್ತಿಯೇ ಅವನ ಪ್ರಾಪ್ತಿಗೆ ಉಪಾಯ. ಆನಂದ ಸ್ವರೂಪನಾದ ಬ್ರಹ್ಮನ ಜ್ಞಾನವೇ ಸುಖ. ಅದೆಲ್ಲವೂ ಕೂಡ ಸ್ವರೂಪಾನುಗುಣವಾದ ಬ್ರಹ್ಮಶೇಷತ್ವವು ಸುಖವೇ. ಸೇವೆ ಎನ್ನುವುದು ಆದ್ದರಿಂದ ಅಸೇವ್ಯ ಸೇವೆ ಮಾತ್ರವೇ ದುಃಖ. ಆತ್ಮಸ್ವರೂಪ ಪರಶೇಷ ಅನ್ನುವುದಕ್ಕೆ ಪ್ರಮಾಣಗಳು. ಇದನ್ನೆಲ್ಲ ಹೇಳಿ ವೇದನ ಹೇಳಲ್ಪಟ್ಟ ಭಕ್ತಿರೂಪ ಸೇವೆಯೇ ಭಗವತ್ ಪ್ರಾಪ್ತಿಗೆ ಸಾಧನ. ಇವತ್ತು ಮಾಡಿದ ಪಾಠ ಅದು. ಪ್ರೀತಿರೂಪವಾದ ಭಕ್ತಿಯು ಜ್ಞಾನ ವಿಶೇಷವೇ ಈ ಪ್ರಬಂಧದ ಉದ್ದೇಶ. ಇಷ್ಟು ವಿಷಯಗಳು 11 ಪುಟ ಇದೆ ಕಂಟೆಂಟ್ಸು. ಇದನ್ನೆಲ್ಲ ಸಬ್ ಟೈಟಲ್ಸ್ ಕೊಟ್ಟಿದ್ದೀನಿ ಪುಸ್ತಕದಲ್ಲಿ ಮಧ್ಯ. ಸಂಸ್ಕೃತ ಪುಸ್ತಕದಲ್ಲಿ ಸಬ್ ಟೈಟಲ್ಸ್ ಸಿಗೋದಿಲ್ಲ ಎಲ್ಲ ಕಡೆ, ಆದರೆ ಇದು ಕನ್ನಡ ಪುಸ್ತಕದಲ್ಲಿ ಇದೆಲ್ಲವನ್ನು ಕೊಟ್ಟಿದ್ದೇನೆ. ಇದೆಲ್ಲವೂ ಕೂಡ ನಮಗೆ ಯಾವುದೇ ಒಂದು ವಿಷಯ ತಿಳಿಬೇಕಾದ್ರೆ ಇಷ್ಟು ವಿಷಯಗಳಿದೆ ಈ ಗ್ರಂಥದಲ್ಲಿ. ಒಂದೊಂದು ವಿಷಯವನ್ನು ತೆಗೆದುಕೊಂಡು ಇಷ್ಟು ವಿಸ್ತಾರವಾಗಿ, ಚಿಕ್ಕ ಪುಸ್ತಕವಾದರೂ ಕೂಡ ಇದು ಬರೀ ಉಪನ್ಯಾಸ ರೂಪದಲ್ಲಿ ಹೇಳಿರೋದು ಭಾಷ್ಯಕಾರರು. ಇದನ್ನು ಅದ್ಭುತವಾಗಿ ಅಷ್ಟು ವಿಷಯಗಳನ್ನು ನಿರೂಪಣೆ ಮಾಡಿದ್ದಾರೆ. ಈ ಒಂದು ಅದ್ಭುತವಾದ ಗ್ರಂಥವನ್ನು ಆಚಾರ್ಯರುಗಳ ಅನುಗ್ರಹದಿಂದ ನಾವು ಅಧ್ಯಯನ ಮಾಡುವ ಒಂದು ಅವಕಾಶ ಸಿಕ್ತು. ಇದಕ್ಕೆ ಅವರಿಗೆಲ್ಲ ನನ್ನ ಪ್ರಣಾಮಗಳನ್ನು ತಿಳಿಸಿ, ತಮ್ಮೆಲ್ಲರಿಗೂ ಕೂಡ ಪ್ರಣಾಮಗಳನ್ನು ತಿಳಿಸಿ, ಈ ಗ್ರಂಥವು ಒಂದು ಗ್ರಂಥ ಆರಂಭಿಸಿದ್ರೆ ಮುಗಿಯೋದು ದೊಡ್ಡ ಕೆಲಸ, ದೊಡ್ಡ ವಿಷಯ. ಅದು ಆಚಾರ್ಯರುಗಳ ಅನುಗ್ರಹವಿಲ್ಲದೆ ಹೋದರೆ ಆಗೋದಿಲ್ಲ. ಗ್ರಂಥವನ್ನ ನಿರ್ವಿಘ್ನವಾಗಿ ಪೂರ್ಣಗೊಳಿಸಿದ್ದಾನೆ ಪರಮಾತ್ಮ ಆಚಾರ್ಯರ ಅನುಗ್ರಹದಿಂದ. ಅಲ್ಲಿಗೆ ಮಂಗಳವನ್ನ ಕೋರ್ತೇನೆ. ಯಾವುದು ವಿಷಯ ತಗೋತೀರಾ? ನಾಯ ಮೇನೆ ಅಸ್ಮದ್ ಗುರೋರ್ ಭಗವತೋ ಸಿರೇಕ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ.